ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶ್ರುತಿ ರೆಸ್ಟೋರೆಂಟ್ಗೆ ದೇವಿಕಾ ಅವರು ಬರ್ತಾರೆ. ಅವರು ಸುತ್ತಮುತ್ತ ನೋಡ್ತಿರೋವಾಗ ಶ್ರುತಿ, ಹಲೋ ಮೇಡಮ್, ಏನು ತಿಂತೀರಾ ನೀವು, ಏನು ಬೇಕಾಗಿದ್ದು ಅಂತ ಕೇಳ್ತಾಳೆ ಶ್ರುತಿ. ನಾನು ಊಟ ತಿಂಡಿಗೇನು ಬಂದಿಲ್ಲ ಇಲ್ಲಿಗೆ, ನಿಮ್ಮ ರೆಸ್ಟೋರೆಂಟ್ನಲ್ಲಿ ಒಂದು ಅಡ್ವರ್ಟೈಸ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಅವ್ರು ಹಾಗಂತಿರೋವಾಗ ಥ್ಯಾಂಕ್ ಯು ಅಂತಾಳೆ ಶ್ರುತಿ. ಕೇಟ್ರಿಂಗ್ಗೋಸ್ಕರ ಅಡ್ವರ್ಟೈಸ್ ಕೊಟ್ಟಿದ್ವಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಾಳೆ. ಹೇಳಿ ಏನು ವಿಷಯ ಅಂತ ಕೇಳ್ತಿರೋವಾಗ, ನಮ್ಮ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಇಟ್ಕೊಂಡಿದ್ದೀವಿ, ಅದಕ್ಕೆ ನೀವೇ ಕೇಟ್ರಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಓ ಶೋರ್, ಧಾರಾಳವಾಗಿ ಮಾಡೋಣ. ಯಾವ ಥರ ಫಂಕ್ಷನ್ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಶ್ರುತಿ. ನನ್ನ ಮಗಳು ಮದುವೆ ಅಂತ ಕೇಳಿದ ತಕ್ಷಣ ರವಿ, ಏನು ಮೇಡಮ್ ಮ್ಯಾರೇಜ್ನ ಸಣ್ಣ ಫಂಕ್ಷನ್ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾನೆ. ತುಂಬ ಸಿಂಪಲಾಗಿ ಮಾಡ್ತಿದ್ದೀವಪ್ಪ, ಸ್ವಲ್ಪ ದಿನ ಕಳೆದ್ಮೇಲೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಹಾಗಂತ ದೇವಿಕಾ ಹೇಳ್ತಿರುವಾಗ ಶ್ರುತಿ, ಓಕೆ ಮೇಡಮ್ ಮಾಡ್ಕೊಡ್ತೀವಿ. ಫಂಕ್ಷನ್ಗೆ ಎಷ್ಟು ಜನ ಬರ್ಬೋದು ಮೇಡಮ್ ಅಂತ ಕೇಳ್ತಾಳೆ. 20-25 ಜನ ಬರ್ಬೋದು ಅಷ್ಟೇನೆ ಅಂತ ದೇವಿಕಾ ಹೇಳ್ತಾರೆ. ನೋ ಪ್ರಾಬ್ಲಮ್ ಮೇಡಮ್, ಧಾರಾಳವಾಗಿ ಮಾಡ್ಕೊಡ್ತೀವಿ. ಏನೇನು ಡಿಶ್ ಬೇಕು ಅಂತ ಹೇಳಿಬಿಡಿ ಅಂತಾನೆ ರವಿ. ನಿಮ್ಮ ರೆಸ್ಟೋರೆಂಟ್ನಲ್ಲಿ ಏನೇನು ಸ್ಪೆಷಲ್ ಇದೆ ಅದನ್ನೇ ಮಾಡಿ, ನಾನು ಏನು ಹೇಳಲ್ಲ ಅಂತ ದೇವಿಕಾ ಹೇಳ್ತಾರೆ. ಏನೇನು ಮಾಡಬೇಕು ಅಂತ ನಿಮಗೆ ಅಲ್ವಾ ಚೆನ್ನಾಗಿ ಗೊತ್ತಿರೋದು ಅಂತಿರುವಾಗ ಶ್ರುತಿ, ಓಕೆ ಮೇಡಮ್ ಸೂಪರಾಗಿ ಮಾಡ್ಕೊಡ್ತೀವಿ. ನಾನೊಂದು ಲಿಸ್ಟ್ನ ರೆಡಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾಳೆ. ಇದೇ ನನ್ನ ಕಾರ್ಡು ಅಂತ ದೇವಿಕಾ ಕಾರ್ಡ್ ಕೊಡ್ತಾರೆ ಶ್ರುತಿ ಕೈಗೆ. ಆಗ ಮೀನಾ ಅಲ್ಲಿಗೆ ಬರ್ತಾಳೆ. ಶ್ರುತಿ ಅಂತಿರುವಾಗ, ಬನ್ನಿ ಮೀನಾ ಮರಿ ಅಂತಾಳೆ ಶ್ರುತಿ. ಮೀನಾ ದೇವ್ರಿಗೆ ಹೂ ಹಾಕೋಕೆ ಹೋಗ್ತಾಳೆ. ಮೇಡಮ್ ನೀವು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಸ್ತೀರಲ್ವ ಅಂತ ಕೇಳ್ತಾಳೆ ಶ್ರುತಿ. ಮಾಡಿಸ್ಬೇಕು, ಅದಕ್ಕೆ ಅಂತ ಯಾರನ್ನಾದರೂ ವಿಚಾರಿಸೋಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ದೇವಿಕಾ. ಮೇಡಮ್ ಅವರು ಮೀನಾ ಅಂತ ಮ್ಯಾರೇಜ್ ಫಂಕ್ಷನ್ಗೆಲ್ಲ ಹೂ ಡೆಕೋರೇಷನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬಾ ಈವೆಂಟ್ಸ್ಗಳಿಗೆಲ್ಲ ಹೂ ಡೆಕೋರೇಷನ್ ಮಾಡ್ತಾರೆ. ಅವಳಾಗಂತಿರೋವಾಗ, ಹೌದು ಮೇಡಮ್, ಬೆಂಗಳೂರಿನಲ್ಲಿರೋ ದೊಡ್ಡ ಮದುವೆಗಳಿಗೆಲ್ಲ ಡೆಕೋರೇಷನ್ ಮಾಡೋಕೆ ಹೋಗ್ತಾರೆ. ನಿಮ್ಗೆ ಓಕೆ ಅನ್ಸಿದ್ರೆ ಅವ್ರ ಹತ್ರನೇ ಆರ್ಡ್ರ್ ಕೊಡ್ಬೋದು ಅಂತ ರವಿ ಹೇಳ್ತಾನೆ. ಒಳ್ಳೇದೇ ಆಯಿತು, ಇನ್ನೊಂದು ಕೆಲಸ ಇಲ್ಲೇ ಮುಗ್ದೋಯ್ತು ಹಾಗಂತ ದೇವಿಕಾ ಹೇಳ್ತಾರೆ. ಮೀನಾ ಅವರೇ, ಇವರು ದೇವಿಕಾ ಅಂತ, ಅವ್ರ ಮಗಳಿಗೆ ಮನೆಯಲ್ಲೇ ಸಿಂಪಲ್ ಆಗಿ ಮದುವೆ ಮಾಡ್ತಿದ್ದಾರಂತೆ. ಮದುವೆಗೆ ಫ್ಲೇವರ್ ಡೆಕೋರೇಷನ್ ಮಾಡಬೇಕಂತೆ, ಅದಕ್ಕೆ ನಾನೇ ರೆಕಮೆಂಡ್ ಮಾಡ್ತಿದ್ದೀನಿ ಅಂತಾಳೆ ಶ್ರುತಿ. ನಮಸ್ತೆ ಮೇಡಮ್, ಫ್ಲೇವರ್ ಡೆಕೋರೇಷನ್ನ ಖಂಡಿತ ಮಾಡ್ಕೊಡ್ತೀನಿ. ಮೀನಾ ಹಾಗಂತಿರೋವಾಗ, ನಾನು ಫ್ಲೇವರ್ ಡೆಕೋರೇಷನ್ಗೋಸ್ಕರ ಎಲ್ಲೆಲ್ಲೋ ಅಲ್ದಾಡಬೇಕಾಗಿತ್ತು, ಸದ್ಯ ಟೈಮಿಗೆ ಸರಿಯಾಗಿ ನೀವೇ ಸಿಕ್ಬಿಟ್ರಿ ಅಂತ ಹೇಳ್ತಾರೆ. ನಿಮ್ಗೆ ಹೇಗೆ ಬೇಕು ಅಂತ ಹೇಳಿ, ನಾನು ಅದೇ ರೀತಿ ಸೂಪರಾಗಿ ಮಾಡ್ಕೊಡ್ತೀನಿ ಅಂತಾಳೆ ಮೀನಾ. ಹಾಗಿದ್ರೆ ಓಕೆ, ಈಗ ನಿಮ್ಗೆ ಏನಾದರೂ ಅಡ್ವಾನ್ಸ್ ಕೊಡಬೇಕಾ ಅಂತ ಕೇಳ್ತಾರೆ ದೇವಿಕಾ. ಇಲ್ಲ ಮೇಡಮ್, ನಾವು ಕೆಲಸನ ಕಂಪ್ಲೀಟ್ ಮಾಡಿದ್ಮೇಲೆ ದುಡ್ಡು ತೊಗೋತೀವಿ ಅಂತಾಳೆ ಶ್ರುತಿ. ನಾನು ಕೆಲಸನೆಲ್ಲನೂ ಮುಗಿಸೇ ದುಡ್ಡು ತೊಗೋತೀನಿ, ಅದಕ್ಕೇನು ಅವಸರ ಇಲ್ಲ ಅಂತಾಳೆ ಮೀನಾ. ಏನೇ ಇದ್ರೂ ಅಡ್ವಾನ್ಸ್ ಕೊಟ್ಟಿಲ್ಲ ಅಂದರೆ ಸರಿ ಇರಲ್ಲ. ಈಗ ನಾನು ನಿಮಗೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ, ಕೆಲಸ ಮುಗಿದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ನೆಲ್ಲ ಪೂರ್ತಿಯಾಗಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ದೇವಿಕಾ. ಹಾಗಂತೇಳಿ ಶ್ರುತಿ ಕೈಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾರೆ. ಈ ಕ್ಯಾಶ್ನಲ್ಲಿ ಇವ್ರಿಗೆ ಸ್ವಲ್ಪ ಕೊಟ್ಬಿಡಿ, ಆಮೇಲೆ ಹುಡುಗಿಗೆ ಅಲಂಕಾರ ಮಾಡೋಕ್ಕೆ ಮುಗಿನ ಜಡೆನೆಲ್ಲನೂ ನೀವೇ ತೊಗೊಂಡು ಬಂದ್ಬಿಡಿ ಹಾಗಂತ ದೇವಿಕಾ ಹೇಳ್ತಿರುವಾಗ, ಅದಕ್ಕೇನಂತೆ, ನಾನು ರೆಡಿಮೇಡ್ ಥರ ಮನೆಯಲ್ಲೇ ಎಲ್ಲನೂ ರೆಡಿ ಮಾಡ್ಕೊಂಡು ಬರ್ತೀನಿ, ನೀವು ಅದನ್ನು ಮದುವೆ ಹುಡುಗಿಗೆ ಅಡ್ಜಸ್ಟ್ ಮಾಡಿ ಹಾಕಿದರೆ ಸಾಕು ಅಂತಾಳೆ ಮೀನಾ. ಓಕೆ, ತುಂಬ ಸಂತೋಷ, ಮುಖ್ಯವಾಗಿರೋ 2 ಕೆಲಸ ಮುಗೀತು, ಈಗ ನನಗೆ ನೆಮ್ಮದಿ ಆಯಿತು ಅಂತ ಹೇಳ್ತಾರೆ ದೇವಿಕಾ. ಎಲ್ಲ ಫೈನಲ್ ಆದಮೇಲೆ ನಿಮಗೆ ಟೈಮು ಜಾಗ ಎಲ್ಲನೂ ಮೆಸೇಜ್ ಮಾಡಿಬಿಡ್ತೀನಿ ಅಂತ ದೇವಿಕಾ ಹೇಳ್ತಾರೆ. ಓಕೆ, ನೋ ಇಶ್ಯೂಸ್ ಅಂತ ಶ್ರುತಿ ಹೇಳ್ತಾಳೆ. ನೀವು ಶ್ರುತಿಗೆ ಮೆಸೇಜ್ ಮಾಡಿಬಿಡಿ, ನಾನು ಅವಳ ಹತ್ರನೇ ತೊಗೋತೀನಿ ಅಂತ ಮೀನಾ ಹೇಳ್ತಾಳೆ. ಸರಿನಮ್ಮ, ನಾನು ಇನ್ನು ಬರ್ತೀನಿ, ನನಗೆ ತುಂಬಾ ಕೆಲಸಗಳಿವೆ, ನಾನು ಇನ್ನು ಬರ್ತೀನಮ್ಮ, ಥ್ಯಾಂಕ್ಸ್ ಅಂತ ದೇವಿಕಾ ಹೇಳ್ತಾರೆ. ಓಕೆ ಮೇಡಮ್ ಅಂತ ಶ್ರುತಿ ಮತ್ತೆ ಮೀನಾ ಹೇಳ್ತಾರೆ. ಪರವಾಗಿಲ್ಲ ಶ್ರುತಿ, ಇಲ್ಲಿಗೆ ಬಂದಮೇಲೆ ಒಳ್ಳೆ ಆರ್ಡ್ರನ್ನೇ ಕೊಡಿಸಿದ್ಯಾ ಅಂತ ಮೀನಾ ಹೇಳ್ತಾಳೆ. ನಾವಿಬ್ಬರು ಫಸ್ಟ್ ಟೈಮ್ ಒಂದು ಈವೆಂಟ್ಗೆ ಜೊತೆಯಲ್ಲೇ ಆರ್ಡ್ರ್ ತೊಗೊಂಡು ಹೋಗ್ತಿದ್ದೀವಿ ಹಾಗಂತ ಶ್ರುತಿ ಹೇಳ್ತಾಳೆ. ಇದು ಕೂಡ ಒಳ್ಳೇದೇ ಅಲ್ಲ, ನಮಗೆ ಕ್ಯಾಟ್ರಿಂಗ್ ಆರ್ಡ್ರ್ ಬಂದಿದ್ದ ತಕ್ಷಣ ನಾವು ಅದಕ್ಕೆ ಸಜೆಸ್ಟ್ ಮಾಡೋಣ, ಹೌದಲ್ವಾ ಮೀನಾ ಮರಿ? ನಿಮಗೆ ಡೆಕೋರೇಷನ್ ಆರ್ಡ್ರ್ ಸಿಕ್ಕಿದಾಗೆಲ್ಲ ನಮ್ಮ ರೆಸ್ಟೋರೆಂಟ್ ಕ್ಯಾಟ್ರಿಂಗ್ಗೆ ಸಜೆಸ್ಟ್ ಮಾಡಿಬಿಡಿ ಅಂತ ಹೇಳ್ತಾಳೆ. ಅದಕ್ಕೇನು ಶ್ರುತಿ, ಮಾಡಿದ್ರಾಯ್ತು ಅಂತಾಳೆ ಮೀನಾ. ನೀವಿಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆಗಿಬಿಟ್ರಿ ಅಲ್ಲ ಅಂತ ರವಿ ಕೇಳ್ತಿರುವಾಗ, ಇದು ಒಳ್ಳೆ ಐಡಿಯಾನೇ, ಯೋಚನೆ ಮಾಡ್ಬೋದು ಅಂತ ಶ್ರುತಿ ಹೇಳ್ತಾಳೆ. ನೀವಿಬ್ಬರು ಮಾತಾಡ್ತೀರಿ, ನನಗೆ ಒಳ್ಳೆ ಕೆಲಸ ಇದೆ ಅಂತ ರವಿ ಹೋಗ್ತಾನೆ. ಬನ್ನಿ ಮೀನಾ ಮರಿ, ಕೂತ್ಕೊಳ್ಳಿ, ಜ್ಯೂಸ್ ಏನಾದರೂ ಕುಡಿತೀರಾ ಅಂತ ಶ್ರುತಿ ಕೇಳ್ತಾಳೆ. ಬೇಡ ಶ್ರುತಿ, ಈಗ ತಾನೇ ಮನೆಯಲ್ಲಿ ಟೀ ಕುಡ್ಕೊಂಡು ಬಂದೆ ಅಂತಾಳೆ ಮೀನಾ. ಇಬ್ಬರು ಮಾತಾಡ್ತಿರೋವಾಗಲೇ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಹಾಯ್ ಶ್ರುತಿ, ಹಾಯ್ ಮೀನಾ ಅಂತ ರೋಹಿಣಿ ಹೇಳ್ತಾಳೆ. ಬಾ ರೋಹಿಣಿ, ಏನಿದು ದಿಢೀರಂತ ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಅಂತಾಳೆ ಶ್ರುತಿ. ನಿಮ್ಮಿಬ್ರನ್ನ ನೋಡಬೇಕು ಅಂತ ಅಂದ್ಕೊಂಡೆ, ಒಳ್ಳೆ ಟೈಮ್ಗೆ ಮೀನಾ ಅವರು ಇಲ್ಲೇ ಇದ್ದಾರೆ ಹಾಗಂತ ರೋಹಿಣಿ ಹೇಳ್ತಿರುವಾಗ, ನೀವು ಡಿವೋರ್ಸ್ಗೆ ಓಕೆ ಅಂತ ಹೇಳಿದ್ದೀರಾ ಅಂತ ಮನೋಜ್ ಹೇಳ್ತಿದ್ರು ಅಂತಾಳೆ ಶ್ರುತಿ. ಹೌದು ಶ್ರುತಿ, ಯೋಚನೆ ಮಾಡಿ ನೋಡಿದೆ, ನಮ್ಮ ಲೈಫ್ಗೆ ಬೇಡದೇ ಇರೋದ್ರಿಂದ ಓಡೋದ್ರ ಬದಲು ನಮ್ಗೆ ಅವಶ್ಯಕತೆ ಇರೋದನ್ನ ನಾವು ನೋಡಿಕೊಂಡ್ರೆ ಒಳ್ಳೇದಲ್ವಾ ಅಂತ ಅನ್ನಿಸ್ತು. ಇಟ್ಸ್ ಫ್ಯೂಚರ್ನ ಯೋಚನೆ ಮಾಡಿ ಮನೋಜ್ ಅವ್ರಿಗೆ ಡಿವೋರ್ಸ್ ಕೊಡೋದೇ ಒಳ್ಳೇದು ಅಂತ ನಿರ್ಧಾರ ಮಾಡಿಬಿಟ್ಟೆ ಅಂತಾಳೆ ರೋಹಿಣಿ. ಈಗಲಾದರೂ ನಿಮಗೆ ಡಿವೋರ್ಸ್ ಕೊಡಬೇಕು ಅಂತ ಅನ್ನಿಸ್ತಲ್ಲ, ಜೀವನದಲ್ಲಿ ನಮ್ಗೆ ಒಳ್ಳೇದು ಅನ್ನೋದು ಸಿಗೋದೇ ದೊಡ್ಡ ವಿಷಯ, ಅದನ್ನು ಕಾಪಾಡ್ಕೊಳ್ಳೋದು ಇನ್ನೂ ತುಂಬಾ ಕಷ್ಟ. ಸುಳ್ಳಿನ ಮೇಲೆ ನಿನ್ನ ಜೀವನನ ನಡೆಸ್ತೀನಿ ಅಂತ ಹೋದೆ, ಅದಕ್ಕೆ ಅದು ಜಾಸ್ತಿ ದಿನ ಉಳ್ಕೊಳ್ಳಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ, ಎನಿವೇಸ್ ಈಗ ನೀವು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀರಾ, ಡಿವೋರ್ಸ್ ತಗೊಳ್ಳೋದು ನಿಮ್ಗೂ ಮನೋಜ್ ಅವ್ರಿಗೂ ತುಂಬಾ ಒಳ್ಳೆಯದು, ನಿಮ್ಗೆ ಇಷ್ಟವಾಗಿರೋ ಲೈಫ್ನ ನೀವು ಹುಡ್ಕೋಬೋದು. ಅವಳಾಗಂತಿರುವಾಗ,
ನಾನು ಮನೋಜ್ ಅವ್ರ ಹತ್ರ 5 ಲಕ್ಷ ದುಡ್ಡು ಕೇಳಿದೆ. ಆ ದುಡ್ಡು ಸಿಕ್ಬಿಟ್ರೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದ್ರ ಬಗ್ಗೆ ಮನೋಜ್ ಅವ್ರ ಹತ್ರನೂ ಮಾತಾಡಿದ್ದೀನಿ. ಆ ದುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಆ ದುಡ್ಡು ಸಿಕ್ಬಿಟ್ರೆ ನಾನು ಈ ಊರೇ ಬಿಟ್ಟು ಹೊರಟೋಗ್ಬಿಡ್ತೀನಿ. ನನಗಾದದ್ದು ಆದಷ್ಟು ಬೇಗ ಸಿಕ್ಬಿಟ್ರೆ ಒಳ್ಳೇದು. ನೀವಿಬ್ರು ಮನೆಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡಿ. ದುಡ್ಡಿಗೋಸ್ಕರ ತುಂಬ ದಿನ ವೆಯ್ಟ್ ಮಾಡಿದ್ರೆ ನನ್ನ ಮನಸ್ಸು ಬದಲಾಗ್ಬಿಡ್ಬೋದು. ಆದ್ರಿಂದನೇ ನಾನು ನಿಮ್ಮಿಬ್ಬರ ಹತ್ರ ಕೇಳ್ಕೊತಿದ್ದೀನಿ. ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಈ ವಿಷಯದಲ್ಲಿ ನಾವೇನು ಮಾತಾಡೋಕ್ಕಾಗಲ್ಲ ರೋಹಿಣಿ. ಇದನ್ನ ಅತ್ತೆನೂ ಮನೋಜ್ ಅವರು ತಗೊಳ್ಬೇಕಾಗಿರೋ ನಿರ್ಧಾರ. ಹಾಗಂತ ಶ್ರುತಿ ಹೇಳ್ತಿರೋವಾಗ, ನಾನು ಮನೋಜ್ ಅವ್ರನ್ನ ಕನ್ವಿನ್ಸ್ ಮಾಡಿಬಿಡ್ಬೋದು, ಆದರೆ ಅತ್ತೆನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಹೇಗೋ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದ್ಬಿಟ್ರೆ ಸಾಕು. ನಾನು ನಿಮ್ಮನ್ನ ಬಿಟ್ಟೋದ್ರೂ ನೀವು ನನ್ನನ್ನು ಮರಿಬೇಡಿ. ನನ್ನನ್ನು ನೀವು ಕೋಸಿಸ್ಟರ್ ಅಂದ್ಕೊಳ್ಳಿಲ್ಲ ಅಂದ್ರೂ ಒಬ್ಬ ಫ್ರೆಂಡಾಗಿ ಆದರೂ ಒಪ್ಕೊಳ್ಬೋದಲ್ವಾ? ಅವಳಾಗಂತಿರೋವಾಗ ಶ್ರುತಿ, ನಿಮ್ಮ ಬಿಸ್ನೆಸ್ ಹೇಗೆ ನಡೀತಿದೆ ರೋಹಿಣಿ ಅಂತ ಕೇಳ್ತಾಳೆ. ಪರವಾಗಿಲ್ಲ, ಹೇಗೋ ನಡೀತಿದೆ. ಕ್ರಿಸ್ ಸ್ಕೂಲ್ ಫೀಸು, ಅಮ್ಮನ ಮೆಡಿಸನ್ ಎಕ್ಸ್ಪೆನ್ಸಸ್ ಎಲ್ಲನೂ ಹೇಗೋ ಸಂಭಾಳಿಸ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಿರೋವಾಗ, ಇವತ್ತು ನನಗೊಂದು ಚಿಕ್ಕ ಮ್ಯಾರೇಜ್ ಆರ್ಡರ್ ಸಿಕ್ಕಿದೆ. ನಾನು ನಿಮಗೆ ಆ ನಂಬರ್ನ ಸೆಂಡ್ ಮಾಡ್ತೀನಿ. ನೀವು ಕಾಲ್ ಮಾಡಿ ಬ್ರೈಡಲ್ ಮೇಕಪ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಶ್ರುತಿ ಹಾಗಂತಿರುವಾಗ, ತುಂಬ ಥ್ಯಾಂಕ್ಸ್ ಶ್ರುತಿ. ಈಗಲೂ ಕೂಡ ನನಗೋಸ್ಕರ ತುಂಬಾ ಹೆಲ್ಪ್ ಮಾಡ್ತಿದ್ದೀರಾ. ನೀವು ನಂಬರ್ ಕಳಿಸಿ, ನಾನು ಖಂಡಿತ ಅವ್ರ ಜೊತೆ ಮಾತಾಡ್ತೀನಿ ಅಂತಾಳೆ ರೋಹಿಣಿ. ಓಕೆ, ನಾನು ಅವ್ರ ಜೊತೆ ಮಾತಾಡಿರ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ನಂತರ ರೋಹಿಣಿ ನಾನಿನ್ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಮೀನಾ ರೂಮ್ನಲ್ಲಿ ಮಗ್ಗಿನ ಜಡೆ ರೆಡಿ ಮಾಡ್ತಿರ್ತಾಳೆ. ಏನ್ ಮೀನಾ, ಮದುವೆ ಫಂಕ್ಷನ್ ಅಂತ ಕೇಳ್ತಾನೆ ಸೂರ್ಯ. ಹೌದು ರೀ, ಹುಡುಗಿಗೆ ಮೊಗ್ಗಿನ ಜಡೆ, ಹೂಮಾಲೆ ಎಲ್ಲನೂ ನಾನೇ ರೆಡಿ ಮಾಡ್ಕೊಂಡು ಹೋಗ್ಬೇಕು. ನಾಳೆ ನೀವು ನನ್ನ ಜೊತೆ ಬರೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ನಾನಾ, ಏನಕ್ಕೆ ಮೀನಾ ಅಂತಾನೆ ಸೂರ್ಯ. ಹೂ ಕಟ್ಟೋ ಅಕ್ಕ ಎಲ್ಲ ನಾಳೆ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಿದ್ದಾರೆ. ನಿಮ್ಮ ಕಾರ್ನಲ್ಲೇ ಹೂನೆಲ್ಲ ತೊಗೊಂಡೋಗ್ಬೇಕು, ಡೆಕೋರೇಷನ್ ಬೇರೆ ಮಾಡಬೇಕು. ಅದಕ್ಕೆ ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಿದ್ದೀನಿ ಅಂತಾಳೆ ಮೀನಾ. ಹೌದಾ, ನಾಳೆ ಬೆಳಿಗ್ಗೆ ನನಗೆ ಯಾವ ಬಾಡಿಗೆನೂ ಇರಲ್ಲ, ಬರ್ತೀನಿ ಬಿಡು ಅಂತಾನೆ ಸೂರ್ಯ. ಈ ಆರ್ಡ್ರು ನನಗೆ ಶ್ರುತಿಯಿಂದ ಸಿಕ್ತು ರೀ ಅಂತಾಳೆ ಮೀನಾ. ಹೌದಾ, ಸೋಂಪಾಪುಡಿ ಆರ್ಡ್ರ್ ಎಲ್ಲ ಕೊಡಿಸ್ತಿದ್ದಾಳಾ? ಹೌದು ರೀ, ನಾನು ಹೂ ಕೊಡೋಕ್ಕೆ ಅಂತ ಶ್ರುತಿ ರೆಸ್ಟೋರೆಂಟ್ಗೆ ಹೋಗಿದ್ದೆ. ನನಗೆ ಈ ಆರ್ಡ್ರು ಕೊಟ್ಟವರು ಶ್ರುತಿಗೂ ಕೂಡ ಕೇಟ್ರಿನ್ ಆರ್ಡ್ರ್ ಕೊಟ್ಟಿದ್ದಾರೆ ಗೊತ್ತಾ ಅಂತಾಳೆ. ಪರವಾಗಿಲ್ಲ, ಸೋಂಪಾಪುಡಿ ಅವಾಗವಾಗ ನಮ್ಗೆ ಈ ಥರ ಹೆಲ್ಪ್ ಎಲ್ಲ ಮಾಡ್ತಾ ಇರ್ತಾಳೆ ಅಲ್ಲ ಅಂತ ಕೇಳ್ತಾನೆ. ಅದು ಆ ಸಮಯದಲ್ಲೇ ರೋಹಿಣಿನೂ ಕರೆಕ್ಟಾಗಿ ಬಂದ್ಲು ಅಂತ ಹೇಳ್ತಿರೋವಾಗ, ಆಯಮ್ಮ ಏನಕ್ಕೆ ಬಂದು ಏನಾದರೂ ಪ್ರಾಬ್ಲಮ್ ಮಾಡಿದ್ಲಾ ಅಂತ ಕೇಳ್ತಾನೆ. ಅದೆಲ್ಲ ಏನಿಲ್ಲ ರೀ, ಪಾಪ ಅವಳು ನೋಡೋಕ್ಕೆ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿತ್ತು. ಅವಳು ಕೂಡ ತುಂಬಾ ಫೀಲ್ ಮಾಡ್ಕೋತಿದ್ಲು. ನಾವೆಲ್ಲರೂ ಒಟ್ಟಿಗೆ ಇದ್ವಿ ಅಲ್ವಾ, ಈಗ ಅವಳು ಒಬ್ಬಳೇ ಆಗ್ತಿದ್ದೀನಿ ಅಂತ ಫೀಲ್ ಮಾಡ್ಕೋತಿದ್ಲು. ನೀನೇ ಅಮ್ಮನ ಪಾಪ ಅನ್ಕೋತಿರೋದು. ಅಮ್ಮ ಕೊಟ್ಟಿರೋ ಕಾಟ ಏನು ಕಡಿಮೆನಾ? ಇಲ್ಲದೇ ಇರೋ ಫ್ರಾಡ್ ಕೆಲಸನೆಲ್ಲ ಮಾಡಿದ್ದಾಳೆ ಅವಳು. ಸೂರ್ಯ ಹಾಗಂತಿರುವಾಗ, ಸರಿ ಬಿಡ್ರಿ, ಮತ್ತೆ ಡೈವರ್ಸ್ ಕೊಡೋಕೆ ಒಪ್ಕೊಂಡಿದ್ದಾಳಲ್ವಾ. ಈಗ ಅವಳಿಗೆ ಗೊತ್ತಾಗಿದೆ ಅತ್ತೆ ಅವಳನ್ನ ಈ ಮನೆಗೆ ಖಂಡಿತವಾಗ್ಲೂ ಬರೋಕ್ಕೆ ಬಿಡಲ್ಲ ಅಂತ. ಮೀನಾ ಹಾಗಂತಿರುವಾಗ, ಏನೋ ಒಂದು ಎಲ್ಲ ಒಳ್ಳೇದಾದರೆ ಸರಿ ಅಂತಾನೆ ಸೂರ್ಯ. ನಾನು ಇವತ್ತು ಬೇರೊಬ್ಬರು ಫೈನಾನ್ಷಿಯರ್ನ ನೋಡಿದೆ. ನಮ್ಮ ಮಂಜನ್ಗೆ ಕೆಲಸ ಕೊಡಿ ಅಂತ ಕೇಳಿದೆ. ಕೆಲಸ ಕೊಡ್ತೀನಿ, ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಅಂತಾನೆ ಸೂರ್ಯ. ಹೌದಾ, ಅವ್ನಿಗೊಂದು ಕೆಲಸ ಅಂತ ಆಗ್ಬಿಟ್ರೆ ಸಾಕು ಹಾಗಂತ ಮೀನಾ ಹೇಳ್ತಿರುವಾಗ, ಸೂರ್ಯ, ಕೆಲಸ ಏನೋ ಸಿಗುತ್ತೆ ಸರಿ, ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಮೀನಾ. ನಮ್ಮ ಟೂರಿಸ್ಟ್ ವ್ಯಾನ್ ಇದೆಯಲ್ಲ, ಅದನ್ನು ಮಂಜನ ಕೈಲಿ ಕೊಟ್ಟರೆ ಹೇಗೆ? ಅವನೇ ಓಡಿಸ್ಕೊಳ್ಳಿ ಬಿಡು, ಅದ್ರಲ್ಲಿ ಬರೋ ವರಮಾನನೆಲ್ಲನೂ ಅವನೇ ಇಟ್ಕೊಳ್ಳಿ ಅಂತಾನೆ. ಡ್ಯೂ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ನನ್ನ ತಮ್ಮನಿಗೋಸ್ಕರ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ, ನಾನು ಕೂಡ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ ಅಂತಾಳೆ ಮೀನಾ. ನೀನು ಯೋಚನೆ ಮಾಡಿದ್ರೇನು, ನಾನು ಯೋಚನೆ ಮಾಡಿದ್ರೇನು ಮೀನಾ, ಎಲ್ಲ ಒಂದೇ ತಾನೆ ಅಂತಾನೆ ಸೂರ್ಯ. ಈ ಕಡೆ ಶ್ರುತಿ ರವಿ ರೂಮಿಗೆ ಬರ್ತಾಳೆ. ಏನೋ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂತ ರವಿ ಕೇಳ್ತಾನೆ. ಬಾಡಿಗೆ ಕೆಲಸ ಬೇಗ ಮುಗೀತು, ಅದಕ್ಕೆ ಬಂದ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ಬಾಡಿಗೆ ಇರುವಾಗ ಹೆಂಡ್ತಿ ನೆನಪಾಗಲ್ಲ, ಬಾಡಿಗೆ ಇಲ್ಲದೆ ಇರುವಾಗ ಹೆಂಡ್ತಿ ನೆನಪಾಗ್ಬಿಡ್ತಾಳೆ, ಅದಕ್ಕೆ ಟಕ್ ಅಂತ ಇಲ್ಲಿಗೆ ಬಂದ್ಬಿಟ್ಟೆ ಅಂತಾನೆ. ಏನ್ರಿ, ಸುಮ್ಮನೆ ಇರಿ ಸ್ವಲ್ಪ ಅಂತ ಮೀನಾ ಹೇಳ್ತಾಳೆ. ನೋಡಿದ್ಯಾ ರವಿ, ಸೂರ್ಯ ಅವರು ವರ್ಕ್ ಮುಗ್ದಿದ್ದ ತಕ್ಷಣವೇ ಮೀನಾ ಮರಿ ಅವ್ರನ್ನ ನೋಡೋಕೆ ಬರ್ತಾರೆ. ನೀನು ಇದೆಯಾ ಅಂತ ಶ್ರುತಿ ಬೈಕೋತಿರೋವಾಗ, ಶ್ರುತಿ, ನೀನು ಮಾತಾಡ್ತಿರೋದ್ರಲ್ಲಿ ಏನಾದರೂ ಲಾಜಿಕ್ ಇದೆಯಾ? ಸೂರ್ಯನೋ ಅದಕ್ಕೇನೋ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ, ಅವ್ರಿಗೇನೋ ಅದು ಓಕೆ. ನಾನು ನೀನಿಬ್ಬರು ಒಂದೇ ಕಡೆ ತಾನೇ ಕೆಲಸ ಮಾಡೋದು. ಅದು ಅಲ್ಲದೆ ನನಗೆ ಕೆಲಸ ಕೊಟ್ಟಿರೋದೇ ನೀನು ಯಾವಾಗ ರೆಸ್ಟೋರೆಂಟ್ನ ಕ್ಲೋಸ್ ಮಾಡ್ತೀಯಾ ಅವಾಗ ತಾನೇ ನನಗೂ ಫ್ರೀ ಆಗೋದು ಅಂತಾನೆ. ಆಗ ಎಲ್ಲರೂ ನಗೋಕ್ಕೆ ಶುರು ಮಾಡ್ತಾರೆ. ಓಹ್ ಸಾರಿ, ನಾನೊಂದು ವಿಷಯ ಮರ್ತ್ಬಿಟ್ಟೆ ಮೀನಾ ಮರಿ, ನನಗೊಂದು ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾಳೆ ಶ್ರುತಿ. ನಾಳೆ ಫಂಕ್ಷನ್ಗೆ ಬ್ರೇಕ್ಫಾಸ್ಟು ನಮ್ಮ ರೆಸ್ಟೋರೆಂಟ್ನೆಲ್ಲ ರೆಡಿ ಆಗುತ್ತೆ, ಅದರಲ್ಲಿ ಒಂದು ಸ್ವೀಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನೀವು ಕೇಸರಿ ಬಾತ್ ಮಾಡ್ತೀರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ, ಆ ಥರದ್ದೇ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೆಳಗ್ಗೆ ಕೇಸರಿ ಬಾತ್ ಮಾಡ್ಕೊಡೋಕ್ಕಾಗುತ್ತಾ ಮೀನಾ ಮರಿ ಅಂತ ಕೇಳ್ತಾಳೆ ಶ್ರುತಿ. ನಿಮ್ಗೇನಾದರೂ ಕೆಲಸ ಇದ್ದರೆ ಬೇಡ ಅಂತಿರೋವಾಗ, ನಾನು ಮಾಡ್ಕೊಡ್ತೀನಿ ಶ್ರುತಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಕೆಲಸ ಎಲ್ಲ ಮುಗಿದೋಗುತ್ತೆ, ಆಮೇಲೆ ಯಾವ ಕೆಲಸನೂ ಇರಲ್ಲ. ಬೆಳಗ್ಗೆ ನಾನು ನಿನಗೆ ಕೇಸರಿ ಬಾತ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ತುಂಬ ಥ್ಯಾಂಕ್ಸ್ ಮೀನಾ ಮರಿ ಅಂತಿರುವಾಗ, ಅರೆ ಏನು ಸೋಂಪಾಪುಡಿ ನಿನ್ನಿಂದನೇ ತಾನೇ ಈ ಆರ್ಡ್ರ್ ಸಿಕ್ಕಿರೋದು, ಮೀನಾ ಇಷ್ಟನ್ನು ಮಾಡ್ಕೊಡಲ್ವಾ ಹಾಗಂತ ಸೂರ್ಯ ಹೇಳ್ತಾನೆ. ಒಂದು 20 ಜನಕ್ಕೆ ಆಗುವಷ್ಟು ಮಾಡ್ಕೊಡಿ ಮೀನಾ ಮರಿ ಅಂತಾಳೆ ಶ್ರುತಿ. ಇದನ್ನೇನಾ ಅದಕ್ಕೆ ಜೊತೆ ಮಾತಾಡಬೇಕು ಅಂತಿದ್ದಿದ್ದು, ನಾನೇ ಮಾಡ್ತಿದ್ದೆ ಅಲ್ವಾ ಕೇಸರಿ ಬಾತ್ನ ಅಂತ ರವಿ ಹೇಳ್ತಾನೆ. ನೀನು ಕೊಟ್ಟಿರೋ ಆರ್ಡ್ರನ್ನ ಮಾತ್ರ ನೀನು ಮಾಡು ಅಂತ ಶ್ರುತಿ ಹೇಳ್ತಾಳೆ. ನಾನು ಹೇಳಿದ್ರೆ ನೀನು ಎಲ್ಲಿ ಕೇಳ್ತೀಯ ಅಂತ ರವಿ ಅನ್ಕೋತಿರ್ತಾನೆ. ಇಲ್ಲಿ ಬಿಡಿ ರವಿ,
ನಾನು ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಇದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತಿರುವಾಗ, ಹಾಗಾದರೆ ನಮ್ಮ ಕುಟುಂಬದವರೆಲ್ಲ ಮದುವೆಗೆ ಹೋಗ್ತಿದ್ದೀವಿ ನಾಳೆ ಅಂತ ಸೂರ್ಯ ಹೇಳ್ತಾನೆ. ನೀನು ಬರ್ತಿದ್ದೀಯೇನೋ ಅಂತ ರವಿ ಹೇಳ್ತಾನೆ. ಎಸ್ ಅಫ್ಕೋರ್ಸ್, ಮೀನಾ ಕರಿತಿದ್ದಾಳಲ್ಲ, ನಾಳೆ ಬೆಳಿಗ್ಗೆ ನಾನೇ ಅವಳಿಗೆ ಅಸಿಸ್ಟೆಂಟ್ ಅಂತಾನೆ. ಇದು ನಮ್ಮ ಕುಟುಂಬದ ಆರ್ಡ್ರು, ಇದನ್ನೆಲ್ಲ ನಾವು ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಎಸ್ ಅಂತ ಎಲ್ಲರೂ ಖುಷಿ ಪಡ್ತಾರೆ. ಈ ಕಡೆ ಮನೆಗೆ ಮನೋಜ್ ಬರ್ತಾನೆ. ಏನಮ್ಮ ತಕ್ಷಣ ಬಾ ಅಂತ ಫೋನ್ ಮಾಡಿದ್ರಲ್ಲ ಅಂತ ಕೇಳ್ತಾನೆ. ಸ್ಟಾಕ್ ಬಂದಿತ್ತು, ನಾನು ಅದನ್ನು ಬಿಟ್ಟು ಬಂದೆ ಅಂತಿರುವಾಗ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾಳೆ ಶಾಂತಿ. ಹೇಳಮ್ಮ ಏನು ವಿಷಯ ಅಂತ ಕೇಳ್ತಾನೆ ಮನೋಜ. ನಾಳೆ ನೀನು ನಾನಿಬ್ರು ಒಂದು ಮುಖ್ಯವಾದ ದೇವಸ್ಥಾನಕ್ಕೆ ಹೋಗ್ಬೇಕಣೋ. ಅವಳಾಗಂತಿರುವಾಗ, ದೇವಸ್ಥಾನಕ್ಕ ಏನಕ್ಕಮ್ಮ ಅಂತಾನೆ ಮನೋಜ. ಬಟ್ಟೆ ತಗೊಂಡು ಬರೋಕ್ಕೆ ಹೋಗ್ಬೇಕಣೋ. ಕೇಳ್ತಿರೋದು ನೋಡು, ದೇವಸ್ಥಾನಕ್ಕೆ ಇನ್ನೇನಕ್ಕೋ ಹೋಗ್ತಾರೆ, ದೇವ್ರಿಗೆ ಪೂಜೆ ಮಾಡ್ಸೋಕೆ ತಾನೇ ಹೋಗೋದು ಅಂತ ಹೇಳ್ತಾನೆ ಸೂರ್ಯ. ನಿನ್ನನ್ನು ಯಾರಾದರೂ ಕೇಳಿದ್ರೇನೋ ಅಮ್ಮ ನೀನು ಹೇಳಮ್ಮ ಹಾಗಂತ ಮನೋಜ ಹೇಳ್ತಿರೋವಾಗ, ನಿನ್ನ ಮದುವೆ ಬೇಗ ನಡಿಬೇಕಲ್ವೇನೋ, ಅದಕ್ಕೆ ಒಂದು ಪೂಜೆ ಮಾಡಿಸ್ಬೇಕು. ತುಂಬ ಪವರ್ಫುಲ್ ದೇವರು ಕಣೋ. ಆ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಟ್ರೆ ತಕ್ಷಣ ಮದುವೆ ನಡೆಯುತ್ತಂತೆ. ನಿನಗೆ ಒಳ್ಳೆ ರೀತಿಯಲ್ಲಿ ಮದುವೆ ಆಗಬೇಕು, ದೊಡ್ಡ ಸಂಬಂಧ ಸಿಗಲಿ ಅಂತ ದೇವ್ರ ಹತ್ರ ಹೋಗಿ ಬೇಡ್ಕೊಂಡು ಬರೋಣ ಬಾ ಅಂತಾರೆ. ಅಮ್ಮ ನಾಳೆ ದೇವಸ್ಥಾನಕ್ಕೆ ಬರೋದು ಕಷ್ಟ ಅಮ್ಮ, ಬೇಕಿದ್ರೆ ನಾಳೆಗೆ ಬರ್ತೀನಿ ಅಂತಾನೆ ಮನೋಜ. ಇಲ್ಲ ಕಣೋ, ನಾಳೆನೇ ತುಂಬ ವಿಶೇಷವಾದ ದಿನ, ನಾಳೆನೇ ಹೋಗಬೇಕು ಹಾಗಂತ ಶಾಂತಿ ಹೇಳ್ತಿರೋವಾಗ, ಇಲ್ಲಮ್ಮ ನಾಳೆಗೆ ಆಗಲ್ಲ ಅಂದರೆ ಆಗೋದೇ ಇಲ್ಲ. ಅವನಾಗಂತಿರುವಾಗ, ಏನೋ ಯಾಕೆ ಈ ಥರ ಮಾತಾಡ್ತಿದ್ಯಾ, ನಾನು ಕರಿತಿದ್ರೆ ನೀನು ಬರಲ್ಲ ಅಂತಿದ್ಯಾ? ನಿನಗೆ ಒಳ್ಳೆ ಕಡೆ ಹುಡುಗಿ ಸಿಕ್ಕಿ ಮದುವೆ ಆಗಲಿ ಅಂತ ತಾನೇ ನಾನು ನಿನ್ನ ಕರ್ಕೊಂಡು ಹೋಗ್ತಿರೋದು ಹಾಗಂತ ಶಾಂತಿ ಹೇಳ್ತಿರುವಾಗ, ಶಾಂತಿ ಯಾಕೆ ಈಗ ಕೂಗಾಡ್ತಿದ್ಯಾ? ಅವ್ನಿಗೇನೋ ನಾಳೆ ಕೆಲಸ ಇದೆಯಂತೆ, ನಾಳಿದ್ದು ಬರ್ತೀನಿ ಅಂತ ಹೇಳ್ತಿದ್ದಾನಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನ್ರಿ ನೀವು ಅರ್ಥ ಆಗದೆ ಇರೋ ಥರ ಮಾತಾಡ್ತಿದ್ದೀರಲ್ಲ, ನಾಳೆನೇ ವಿಶೇಷವಾದ ದಿನ, 3 ಗ್ರಹಗಳು ಒಟ್ಟಿಗೆ ಬರ್ತಾವಂತೆ ಅಂತ ಹೇಳ್ತಾಳೆ. ಏನು ಸಕ್ರೆ ನಮ್ಮನೆಗೆ ಬರ್ತಿದ್ದಾವ ಅಂತ ಸೂರ್ಯ ಕೇಳ್ತಾನೆ. ಏನ್ರಿ ಏನಾದರೂ ಮಾತಾಡಿದ್ರೆ ಸಾಕು ಕಿಂಡಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಲ್ಲ, ಸುಮ್ಮನೆ ಇರಿ ಅಂತಾಳೆ ಮೀನಾ. ಮನೋಜ, ನಾಳೆನೇ ಒಳ್ಳೆ ಟೈಮು, ಆ ಸಮಯಕ್ಕೆ ಸರಿಯಾಗಿ ನಾಳೆನೇ ಪೂಜೆ ಮಾಡಿಸ್ಬೇಕು. ಏನೋ ಸುಮ್ಮನೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋದಲ್ಲ, ಯಾವ ಗಳಿಗೆನಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಅದಕ್ಕೆ ನೀನೇನೋ ಬರೋಕ್ಕೆ ಹೇಳ್ತಿರೋದು ಹಾಗಂತ ಶಾಂತಿ ಹೇಳ್ತಿರೋವಾಗ, ನನ್ನ ಕೆಲಸ ಇದೆಯಮ್ಮ ಅಂತ ಮನೋಜ ಹೇಳ್ತಾನೆ. ಕೆಲಸನ ಯಾವಾಗ ಬೇಕಾದರೂ ಮಾಡ್ಕೋಬೋದು ಕಣೋ, ನಮಗೆ ಇಂಥ ಒಳ್ಳೆ ದಿನಗಳೆಲ್ಲ ಕಾಯ್ತಿರ್ತವೇನೋ. ಎಂಥ ಕೆಲಸ ಇದ್ರೂ ಸರಿನೇ, ಅದನ್ನು ಬಿಟ್ಟು ನಾಳೆ ನೀನು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಿದೀಯಾ ಅಷ್ಟೇನೆ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ನಾನೇನೇ ರೋಹಿಣಿಗೆ 5 ಲಕ್ಷ ದುಡ್ಡು ಕೊಡೋಕ್ಕೆ ಕಷ್ಟಪಡ್ತಿದ್ದೀನಿ, ಇದ್ರಲ್ಲಿ ನೀನು ಬೇರೆ ಏನಮ್ಮ ಅಂತಿರೋವಾಗ, ಇಷ್ಟು ದಿನ ನೀನು ಟ್ರೈ ಮಾಡ್ತಾನೆ ಇದೆಯಲ್ಲೋ, ದುಡ್ಡೇನಾದರೂ ಸಿಗ್ತಾ ಅಂತ ಸೂರ್ಯ ಕೇಳ್ತಾನೆ. ಸಿಗುತ್ತೆ ಅಂತ ಮನೋಜ ಹೇಳ್ತಿರೋವಾಗ, ಇದನ್ನೇ ತಾನೇ ನೀನು ತುಂಬ ದಿನದಿಂದ ಹೇಳ್ತಾನೆ ಇರೋದು ಹಾಗಂತ ರವಿ ಹೇಳ್ತಾನೆ. ಮನೋಜ, ಸಕ್ಕರೆ ಹೇಳ್ತಿದ್ದಾರಲ್ಲೋ, ಪವರ್ಫುಲ್ ದೇವರು ಪೂಜೆ ಮಾಡಿಸಿದ್ರೆ ನಿನ್ನ ಮದುವೆ ಆಗುತ್ತೆ ಅಂತ, ನೀನೇ ದೇವಸ್ಥಾನಕ್ಕೆ ಹೋಗಿ ದೇವ್ರೆ ನನಗೆ 5 ಲಕ್ಷ ದುಡ್ಡು ಬೇಕು, ನೇವಾದಾರಿಲಿ ಸಿಗೋಗಿ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬಾ ಅಂತ ಹೇಳ್ತಾನೆ. ಸೂರ್ಯ ಅಂತಿರುವಾಗ, ಅದು ಸರಿನೇ, ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ರೆ 5 ಲಕ್ಷ ದುಡ್ಡು ಸಿಕ್ಬಿಡುತ್ತಾ ಅಂತಾನೆ ಮನೋಜ. ನಾನು ಅದಕ್ಕೆ ಟ್ರೈ ಮಾಡಬೇಕು, ವರ್ಕು ಕೂಡ ಮಾಡಬೇಕು ಅಂತಾನೆ. ಏನೋ ಹೊಸದಾಗಿ ದುಡ್ದು ಸಂಪಾದನೆ ಮಾಡೋದ್ರ ಬಗ್ಗೆ ಹೇಳ್ತಿದ್ಯಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಮನೋಜ್ ಅವರೇ ದೇವಸ್ಥಾನಕ್ಕೆ ಹೋಗೋದೆಲ್ಲ ಬೇಸಿಕ್ ವಿಷಯ, ನಮಗೆ ಬೇಕು ಅನ್ಸಿದ್ರೆ ನಾವೇನೋ ಹಾರ್ಡ್ ವರ್ಕ್ ಮಾಡಬೇಕು ಅಂತಾಳೆ ಶ್ರುತಿ. ಮನೋಜ್, ನಿನಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಅಲ್ವೇನೋ, ಅದಕ್ಕೇನೆ ತಾನೇ ನಿನ್ನ ಹೆಸರನ್ನೇ ಬದಲಾಯಿಸ್ಕೊಂಡಿರೋದು ಅಂತಾನೆ ರವಿ. ಆಗ ಶಾಂತಿ, ಅಯ್ಯೋ ಎಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಅಂತಾಳೆ. ಎಲ್ರಿಗೂ ನಾನು ಮಾತಾಡಿ ಇವನಿಗೆ ಕನ್ಫ್ಯೂಸ್ ಮಾಡಿಬಿಡಿ ಅಂತ ಹೇಳ್ತಾಳೆ. ಹೌದೌದು ಸರ್, ತುಂಬ ಬುದ್ಧಿವಂತರಲ್ವಾ, ಅದಕ್ಕೆ ಅಂತಾನೆ ಸೂರ್ಯ. ಅತ್ತೆ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಹೇಳಿ, ನನಗೆ ಗೊತ್ತಿರೋರ್ಗೆ ಹೇಳಿ ಪೂಜೆನ ಚೆನ್ನಾಗಿ ಮಾಡಿಸ್ಕೊಡ್ತೀನಿ ಅಂತಾಳೆ ಮೀನಾ. ನಿನಗೆ ದೇವಸ್ಥಾನದ ಹತ್ರ ಹೂ ಕಟ್ಟೋರು ಮಾತ್ರ ಗೊತ್ತು, ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಕ್ತಿಗಳೆಲ್ಲ ಗೊತ್ತು ಅನ್ನೋ ಥರ ಇಲ್ಲಿ ಹೇಳಕ್ಕೆ ಬಂದಿದೆಯಲ್ಲ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ನಿಮಗೇನು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಗೊತ್ತಾ, ಮೀನಾ ಬಗ್ಗೆ ಒಂದು ಸಣ್ಣ ಕೊಂಕು ಮಾತಾಡಿದೆ ನಿನ್ನ ಕೈ ಇರೋಕ್ಕಾಗಲ್ಲ ಅಲ್ವಾ ಅಂತ ಕೇಳ್ತಾರೆ. ಬಿಡಪ್ಪ ಇದೆಲ್ಲ ಇದ್ದಿದೆ, ಸಕ್ಕರೆ ಮಲಗಿರುವಾಗ ಕನಸಲ್ಲೂ ಕೂಡ ಮೀನಾನ ಬೈಕೋತಾನೆ ಇರ್ತಾರೆ ಅಂತಾನೆ ಸೂರ್ಯ. ಆಗ ಶಾಂತಿ, ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತಿದ್ದೀನಲ್ಲ ಅಂತಾಳೆ. ಮತ್ತೆ ಈಗ ಅದ್ರ ಬಗ್ಗೆ ಮಾತ್ರ ಮಾತಾಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ, ಮನೋಜ ನಾನು ಹೇಳೋದನ್ನ ಕೇಳು, ಹೇಗಿದ್ರು ನಾನು ಒಂದು ಒಳ್ಳೆ ಹುಡುಗಿನ ನಿನಗೆ ನೋಡ್ತಾ ಇದ್ದೀನಿ, ನಿನಗೆ ನೋಡ್ತಿರೋ ಹುಡುಗಿ ದೊಡ್ಡ ಶ್ರೀಮಂತರ ಮನೆಯೊಳಾದರೆ ಅವ್ರ ಹತ್ರನೇ ದುಡ್ಡು ತೊಗೊಂಡು ರೋಹಿಣಿ ಕೊಡ್ಬೋದಲ್ವಾ. ನಾಳೆ ನೀನು ದೇವಸ್ಥಾನಕ್ಕೆ ಬಂದು ಒಳ್ಳೆ ಶ್ರೀಮಂತರ ಮನೆ ಹುಡುಗಿ ಸಿಕ್ಕಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋ ಅಂತ ಶಾಂತಿ ಹೇಳ್ತಿರೋವಾಗ, ಅಮ್ಮ ಖಂಡಿತ ನಾನು ದೇವಸ್ಥಾನಕ್ಕೆ ಬರ್ತೀನಿ, ಆದರೆ ನಾಳೆ ಮಾತ್ರ ಬರೋಕ್ಕಾಗಲ್ಲ ಅಂತಾನೆ ಮನೋಜ. ಅಂಥದ್ದೇನೋ ನಿನ್ನ ಕೆಲಸ ಇರೋದು, ನಾನು ಹೇಳ್ತಿದ್ದೀನಲ್ಲ ನಾಳೆ ಒಳ್ಳೆ ದಿನ ಇದೆ ಬಾ ಅಂತ ಹಾಗಂತ ಶಾಂತಿ ಹೇಳ್ತಿರೋವಾಗ,
ಅದಕ್ಕೇನಮ್ಮ ನಾಳೆಗೆ ಬರೋಕ್ಕಾಗಲ್ಲ ಅಂತ ನಾನು ಹೇಳ್ತಿರೋದು ಅಂತಾನೆ ಮನೋಜ. ಏನೋ ಸ್ವಲ್ಪ ಹೊತ್ತಾದರೂ ಕೆಲಸನ ಮುಂದೆ ಹಾಕ್ಬೋದಲ್ವಾ ಅಂತಾನೆ ರವಿ. ಮನೋಜ್ ಅವರೇ, ಅತ್ತೆ ಇಷ್ಟೊಂದೆಲ್ಲ ಹೇಳ್ತಿದ್ರಲ್ಲ, ನಾಳೆ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಅಂತಾಳೆ ಶ್ರುತಿ. ಅಂಥದ್ದೇನೋ ಕೆಲಸ ಇದೆ ನಾಳೆ ನಿನಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಮನೋಜ, ಅಪ್ಪ ನಾಳೆ ನನಗೆ ಮದುವೆ ಇದೆ ಅಂತ ಹೇಳ್ಬಿಡ್ತಾನೆ. ಎಲ್ಲರೂ ಶಾಕ್ನಲ್ಲಿ ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಡ್ತಾರೆ. ಏನೋ ಮದುವೆನಾ, ಯಾರ್ದು ಅಂತ ಕೇಳ್ತಾಳೆ ಶಾಂತಿ. ಅದು ನನ್ನ ಫ್ರೆಂಡ್ ಅಮ್ಮ ಅಂತ ಹೇಳ್ತಾನೆ ಮನೋಜ. ನಿನ್ನ ಫ್ರೆಂಡ್ ಮದುವೆ ಏನೋ ಸರಿ, ನೀನು ಹೋಗ್ಲಿಲ್ಲ ಅಂದರೆ ಮದುವೆ ಏನಾಗಲ್ವಾ? ಆದರೆ ನೀನು ದೇವಸ್ಥಾನಕ್ಕೆ ಬಂದ್ರಲ್ವೇನೋ ನಿನಗೆ ಮದುವೆ ಆಗೋದು. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ನಂತರ ನಿನ್ನ ಫ್ರೆಂಡ್ನ ಹೋಗಿ ನೋಡು. ಹೇಳ್ತಿದ್ದೀನಿ ಕೇಳೋ ಮನೋಜ, ನಾಳೆ ನೀನು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಿದ್ಯಾ ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ. ಇಲ್ಲಮ್ಮ, ನಾನು ಹೋಗಲೇಬೇಕು ಅಂತ ಮನೋಜ ಹೇಳ್ತಾನೆ. ನಾನು ಹೋಗಿಲ್ಲ ಅಂದರೆ ಆ ಮದುವೆನೇ ನಡೆಯಲ್ಲ ಅಂತಿರುವಾಗ ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಲೇ, ಮದುವೆ ಗಂಡಿಲ್ಲ ಅಂದರೆ ಮದುವೆ ನಡೆಯಲ್ಲ, ಹುಡುಗನ ಫ್ರೆಂಡ್ ಇಲ್ಲ ಅಂದ್ರೂ ಮದುವೆ ನಡೆಯಲ್ವೇನೋ ಅಂತ ಸೂರ್ಯ ಕೇಳ್ತಾನೆ. ಲೇ, ನನ್ನ ಫ್ರೆಂಡ್ ಜೊತೆ ನಾನು ಇರಲೇಬೇಕು ಕಣೋ ಅಂತ ಮನೋಜ ಹೇಳ್ತಾನೆ. ಅಂಥ ಫ್ರೆಂಡ್ ಯಾರೋ ಇದ್ದಾರೋ ಅಂತ ಸೂರ್ಯ ಕೇಳ್ತಿರೋವಾಗ, ಏನ್ರಿ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಅಂತ ಮೀನಾ ಹೇಳ್ತಾಳೆ. ಕಾರಿಗೆ ಬ್ರೇಕ್ ಇರೋ ಹಾಗೆ ಅವಾಗವಾಗ ನೀನು ನನಗೆ ಬ್ರೇಕ್ ಹಾಕ್ತಾನೆ ಇರ್ತೀಯ ಅಂತ ಸೂರ್ಯ ಹೇಳ್ತಾನೆ. ಬ್ರೇಕ್ ಇಲ್ಲ ಅಂದರೆ ನೀವೆಲ್ಲಿ ಬಾಯಿ ಮುಗ್ತೀರಾ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂತಾಳೆ. ಲೇ ಮನೋಜ್, ನಾನು ಕೊನೆ ಸರಿ ಕೇಳ್ತಿದ್ದೀನಿ, ನನ್ನ ಮಾತು ಕೇಳ್ತೀಯಾ ಇಲ್ವಾ ಅಂತಾಳೆ ಶಾಂತಿ. ಸಕ್ರೆ, ನೀವು ಹೇಳಿದ್ದನ್ನ ಅವನು ಮೊದಲಿಂದನೂ ಕೇಳ್ತಾನೆ ಇಲ್ಲ, ಈಗೇನು ಕೇಳ್ಬಿಡ್ತಾನೆ ಹಾಗಂತ ಸೂರ್ಯ ಹೇಳ್ತಿರುವಾಗ, ಅಮ್ಮ ನೀನು ಹೇಳಿದ್ದನ್ನ ನಾನು ಯಾವಾಗಮ್ಮ ಕೇಳಲಿಲ್ಲ, ಈಗ ಕೇಳದೆ ಇದ್ಬಿಡ್ತಿದ್ನ. ನಾಳೆ ಒಂದಿನ ಬೇಡ ಅಮ್ಮ, ಪ್ಲೀಸ್ ಅಮ್ಮ, ನಾಳೆ ಈ ಮದುವೆನ ಅಟೆಂಡ್ ಮಾಡಲೇಬೇಕು. ಡ್ರೆಸ್ ಎಲ್ಲ ತೆಗೆದುಕೊಟ್ಬಿಟ್ಟಿದ್ದಾರಮ್ಮ ಅಂತಿರುವಾಗ, ಇಲ್ಲಿ ನೋಡು ಶಾಂತಿ, ಅವನೇ ಹೇಳ್ತಿದ್ದಾನಲ್ಲ, ಇನ್ನೊಂದು ದಿನ ಹೋಗಿದ್ದು ಬಂದ್ರಾಯ್ತು ಬಿಡು ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ, ಇವನು ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ನಾನಾದರೂ ಹೋಗಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತಾಳೆ ಶಾಂತಿ. ಅದೇನೇ ಅಮ್ಮ ಕರೆಕ್ಟು, ನೀನು ಹೋಗಿದ್ದು ಬಂದುಬಿಡು, ಮದುವೆ ಮುಗಿದ್ಮೇಲೆ ನಾನು ಹೋಗಿದ್ದು ಬರ್ತೀನಿ. ಮದುವೆ ಮುಗಿದ್ರೇ ನನಗೆ 5 ಲಕ್ಷ ಸಿಗೋದು ಅಂತಿರುವಾಗ, ಏನೋ ಮದುವೆ ಮುಗಿದ್ರೆ 5 ಲಕ್ಷ ಸಿಗುತ್ತಾ ಅಂತ ಸೂರ್ಯ ಕೇಳ್ತಾನೆ. ಅದು ಮದುವೆ ಆಗೋ ಹುಡುಗ ಇದ್ದಾನಲ್ಲ ನನ್ನ ಫ್ರೆಂಡು, ಅವನ ಕಡೆಯಿಂದನೇ ನನಗೆ 5 ಲಕ್ಷ ದುಡ್ಡು ಸಿಗ್ತಿರೋದು, ಅದನ್ನ ಹೇಳಕ್ಕೆ ಬಂದೆ ಅಂತಾನೆ ಮನೋಜ. ಹಾಗಾದರೆ ನೀನು ಫ್ರೆಂಡ್ಗೋಸ್ಕರ ಹೋಗ್ತಿಲ್ಲ, ದುಡ್ಡಿಗೋಸ್ಕರ ಹೋಗ್ತಿದೀಯಾ? ಅದೇನೇ ಅಂದ್ಕೊಂಡೆ ಅಂತ ಸೂರ್ಯ ಹೇಳ್ತಾನೆ. ಏನೋ ಒಂದು, ನಾಳೆ ನಾನು ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಮೊದಲಿನ ಥರನೇ ಹಳೆ ಡ್ರೆಸ್ ಹಾಕ್ಕೊಂಡೇ ರೆಡಿ ಆಗ್ತಿರ್ತಾನೆ. ಏನ್ರಿ ಈ ಡ್ರೆಸ್ನಲ್ಲೇ ಬರ್ತೀರಾ ಅಂತ ಮೀನಾ ಕೇಳ್ತಾಳೆ. ಇದು ಚೆನ್ನಾಗಿಲ್ವಾ ಮೀನಾ ಅಂತ ಕೇಳ್ತಿರೋವಾಗ, 1 ನಿಮಿಷ ಇರಿ ಅಂತ ಮೀನಾ ಒಂದಷ್ಟು ಬಟ್ಟೆಗಳನ್ನ ಹೊರಗೆ ತೆಗಿತಾಳೆ. ಸೂರ್ಯನಿಗೆ ಹಿಡ್ದು ಮ್ಯಾಚ್ ಮಾಡ್ತಿರೋವಾಗ, ಮೀನಾ ಸ್ವಲ್ಪ ಹೊತ್ತಿರು, ಏನಿದು ಅಂತಾನೆ ಸೂರ್ಯ. ಬಟ್ಟೆಗಳು ಕಣ್ರಿ, ಈ ಬಟ್ಟೆಗಳನ್ನೇ ನೀವು ಹಾಕೋಬೇಕು ಅಂತಿರುವಾಗ, ಏನು ಈ ಫಾರ್ಮಲ್ ಡ್ರೆಸ್ಸಾ? ನಾನೇನು ಕಾರ್ ಶೋರೂಮ್ನೆಲ್ಲ ಕೆಲಸ ಮಾಡ್ತಿದ್ದೀನಿ, ಡ್ರೈವರ್ ಮೀನಾ? ಸೂರ್ಯ ಹಾಗಂತಿರುವಾಗ, ಏನ್ರಿ ನೀವು, ಈಗ ನೀವು SM ಟ್ರಾವೆಲ್ಸ್ ಓನರು, 8 ಜನ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದಾರೆ, ಸಂಘದಲ್ಲೆಲ್ಲ ಮೆಂಬರ್ ಆಗಿದ್ದೀರಾ. ಮೀನಾ ಹಾಗಂತಿರುವಾಗ, ಅದೆಲ್ಲ ಸರಿ ಮೀನಾ, ಅದಕ್ಕೆ ಅಂತ ನನ್ನ ಡ್ರೆಸ್ನೆಲ್ಲನೂ ಬದಲಾಯಿಸ್ಕೋಬೇಕಾ ಅಂತಾನೆ ಸೂರ್ಯ. ಒಂದು ಪ್ಯಾಂಟು ಶರ್ಟು ಸಾಕಲ್ವಾ ಅಂತಿರುವಾಗ, ಇಲ್ಲಿ ನೋಡಿ, ನಾವು ಮುಂದೆ ಬೆಳೀತಿದ್ದಂಗೆ ಅದಕ್ಕೆ ಅಂತ ನಮ್ಮ ಡ್ರೆಸ್ನ ಬದಲಾಯಿಸ್ತಾನೆ ಇರಬೇಕು. ನಾವು ಹಾಕೋ ಬಟ್ಟೆಯಿಂದ ತಾನೇ ನಮಗೂ ಕೂಡ ಮರ್ಯಾದೆ ಅನ್ನೋದು ಸಿಗೋದು. ಏನು ಮೀನಾ, ಈ ಪ್ಯಾಂಟು ಶರ್ಟ್ ಹಾಕೋಗ್ಬಿಟ್ರೆ ನನಗೆ ಮರ್ಯಾದೆ ಸಿಗ್ಬಿಡುತ್ತಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅಯ್ಯೋ ರೀ, ಬೇರೆಯವ್ರಿಗೋಸ್ಕರ ಅಲ್ಲದೆ ಇದ್ರೂ ನಮಗೋಸ್ಕರನಾದರೂ ನಾವು ಈ ಥರ ಬದಲಾಗಲೇಬೇಕು. ನಾವು ಬೆಳೀತಿದ್ದೀವಿ ಅಂತ ನಿಮಗೂ ಕೂಡ ಒಂದು ನಂಬಿಕೆ ಬರಬೇಕಲ್ವಾ, ಅದಕ್ಕೆ ಹೇಳ್ತಿದ್ದೀನಿ, ಮೊದಲು ಈ ಡ್ರೆಸ್ನ ಹಾಕೊಳ್ಳಿ, ಇದನ್ನೆಲ್ಲ ಟ್ರೈ ಮಾಡಿ ಯಾವ್ದು ಸರಿ ಹೋಗುತ್ತೋ ಅದನ್ನು ಹಾಕೊಂಡು ಬನ್ನಿ ಅಂತಾಳೆ. ತಗೊಳ್ಳಿ ಹೋಗಿ ಅಂತ ಕಳಿಸ್ತಾಳೆ. ಸೂರ್ಯ ಎಲ್ಲ ಡ್ರೆಸ್ನೂ ಹಾಕೊಂಡು ಟ್ರೈ ಮಾಡ್ತಾನೆ. ಮೀನಾಗಿ ಎಲ್ಲ ಡ್ರೆಸ್ನೂ ಹಾಕಿ ತೋರಿಸ್ತಾನೆ. ಎಲ್ಲ ಚೆನ್ನಾಗಿವೆ ರೀ ಅಂತ ಮೀನಾ ಹೇಳ್ತಾಳೆ. ಕೊನೆಯಲ್ಲಿ ಒಂದು ಡ್ರೆಸ್ ಹಾಕ್ತಾನೆ. ಈ ಕಾಂಬಿನೇಷನ್ ಸೂಪರ್ ಆಗಿದೆ ರೀ. ಅವಳಾಗಂತಿರೋವಾಗ ಸೂರ್ಯ ತೋಳನ್ನ ಮಡಿಸ್ತಿರ್ತಾನೆ. ಯಾವಾಗಲೂ ಹೀಗೆ ಮಡಿಸ್ತಿರಲ್ಲ ಹಾಗಂತ ಅವನ ಕೈ ಮೇಲೆ ಹೊಡೆದು ತೋಳನ್ನೆಲ್ಲ ಸರಿಯಾಗಿ ಮಡಿಸ್ಕೊಡ್ತಾಳೆ. ಹೀಗೆಲ್ಲ ಮಾಡ್ಕೊಳಕ್ ಬರಲ್ಲ ಮೀನಾ. ಅವನು ಹಾಗಂತಿರೋವಾಗ, ಇನ್ಮೇಲೆ ಆ ರೀತಿಯೆಲ್ಲ ಮಾಡಂಗಿಲ್ಲ, ನೀವು ಹೀಗೇನೆ ಇರಬೇಕು ಅಂತಾಳೆ. ಸೂರ್ಯ ನೀಟಾಗಿ ರೆಡಿಯಾಗಿ ಬರ್ತಾನೆ. ಈಗ ನೋಡಿ, ಟ್ರಾವೆಲ್ಸ್ ಓನರ್ ಥರ ಕಾಣಿಸ್ತಿದ್ದೀರಾ, ನನ್ನ ದೃಷ್ಟಿನೇ ತಾಕ್ತಿದೆ ಅಂತ ಮೀನಾ ಅವನಿಗೆ ದೃಷ್ಟಿ ತೆಗಿತಾಳೆ. ಸೂರ್ಯನು ಕೂಡ ಮೀನಾಗೆ ದೃಷ್ಟಿ ತೆಗಿತಾನೆ. ನಿಮ್ಮ ಫೋನ್ ಕೊಡಿ ಅಂದ್ಬಿಟ್ಟು ಮೀನಾ ಅವ್ನ ಫೋಟೋಗಳನ್ನ ತೆಗಿತಾಳೆ. ಹಾಗೇನೆ ವಿಡಿಯೋನು ಕೂಡ ಮಾಡ್ತಾಳೆ. ಸೂರ್ಯನ ಕರ್ಕೊಂಡು ಮೀನಾ ರೂಮಿಂದ ಆಚೆ ಬರ್ತಾಳೆ. ಶಾಂತಿ ಸೂರ್ಯನ ನೋಡ್ತಾ ಬಾಯಿ ಬಿಟ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು, ಅಪ್ಪ ಹೇಗಿದೆಯಪ್ಪ ಅಂತ ಕೇಳ್ತಾನೆ. ತುಂಬ ಚೆನ್ನಾಗಿದೆ ಕಣೋ, ಏನೋ ಇದು ಹೊಸ್ತಾಗಿ ಅಂತ ಕೇಳ್ತಾರೆ ರಂಗನಾಥ್ ಅವರು. ಟ್ರಾವೆಲ್ಸ್ ಓನರ್ ಹೀಗೇನೆ ಇರಬೇಕು ಅಂತ ಮೀನಾ ಈ ಥರ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದಾಳಪ್ಪ ಅಂತಾನೆ. ಮೀನಾ ಹೇಳ್ತಿರೋದು ಕರೆಕ್ಟಾಗಿದೆ ಕಣೋ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಿದ್ದಂಗೆ ನಮ್ಮ ಡ್ರೆಸ್ ಕೂಡ ಬದಲಾಗಬೇಕು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಶಾಂತಿ, ಸರಿ ಹೋಯ್ತು, ಆಫೀಸರ್ ಥರ ಡ್ರೆಸ್ ಹಾಕ್ಕೊಂಡ್ಬಿಟ್ರೆ ಸಾಕಾ, ಕಾರ್ ತಾನೇ ಓಡಿಸೋದು. ಅವಳಾಗಂತಿರುವಾಗ, ಕಾರ್ ಓಡಿಸಿದ್ರೆ ಏನಾಯ್ತು, ಈಗ ಅವನು 8 ಗಾಡಿಗೆ ಓನರು. ಸೂರ್ಯ, ಇನ್ಮೇಲೆ ಹೀಗೆ ಇರು, ಇದೇ ಚೆನ್ನಾಗಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿನಪ್ಪ, ನೀನು ಹೇಳಿಯಲ್ಲ, ಇನ್ಮೇಲೆ ನಾನು ಹೀಗೆ ಇರ್ತೀನಿ ಅಂತಾನೆ ಸೂರ್ಯ. ಮೀನಾ, ನಾನು ಹೂ ತೊಗೊಂಡೋಗಿ ಕಾರಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ನಾನು ಶ್ರುತಿಗೋಸ್ಕರ ಕೇಸರಿ ಬಾತ್ ಮಾಡಿದ್ದೀನಲ್ಲ, ತಂದ್ಬಿಡ್ತೀನಿ ಅಂತ ಮೀನಾ ಹೋಗ್ತಾಳೆ. ಮೀನಾ ಮರಿ, ಸ್ಮೆಲ್ ಅಂತೂ ಸಖತ್ತಾಗಿದೆ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ನಿಮಗೆ ಕೆಲಸ ಜಾಸ್ತಿ ಆಯಿತು ಅಂತ ರವಿ ಕೇಳ್ತಾನೆ. ಇದರಲ್ಲಿ ಏನಿದೆ ರವಿ, ನನಗೆ ಈ ಆರ್ಡ್ರ್ ಕೊಡಿಸಿದ್ದೆ ಶ್ರುತಿ, ಅವಳಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ಅಂತಾಳೆ ಮೀನಾ. ಈ ಕಡೆ ದೇವಸ್ಥಾನಕ್ಕೆ ಹೋಗೋಕೆ ಅಂತ ಶಾಂತಿ ರೆಡಿಯಾಗಿರ್ತಾಳೆ.
ಮನೋಜ ಮದುವೆ ಹುಡುಗನ ಡ್ರೆಸ್ ಹಾಕೊಂಡು ರೂಮಿಂದ ಹೊರಗೆ ಬರ್ತಾನೆ. ಏ ಮನೋಜ, ಏನೋ ಇದು ಪಂಚೆ ಶರ್ಟು ಈ ಥರ ಡ್ರೆಸ್ ಹಾಕಿದೀಯಾ ಅಂತ ಕೇಳ್ತಾಳೆ ಶಾಂತಿ. ಆಗಲೇ ಹೇಳಿದ್ನಲ್ಲಮ್ಮ ಮದುವೆಗೆ ಹೋಗ್ತಿದ್ದೀನಿ ಅಂತ. ಮನೋಜ್ ಆಗಂತಿರೋವಾಗ ಅದಕ್ಕೆ ಯಾಕೋ ನೀನು ಮದುವೆ ಹುಡುಗನ ಥರ ರೆಡಿಯಾಗಿದೆಯಾ ಅಂತಾನೆ ರವಿ. ಹೌದು ಕಣೋ, ನೀನು ನೋಡ್ತಿದ್ರೆ ಹೊಸ ಮದುವೆ ಗಂಡ ಥರನೇ ಕಾಣ್ತಿದ್ಯಾ ಅಂತ ಶಾಂತಿ ಹೇಳ್ತಾಳೆ. ಲೇ ಏನೋ ನೀನು ಮದುವೆ ಹುಡುಗನ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗ ಮದುವೆ ಹುಡುಗನೇ ನೀನು ಆಗ್ಬಿಟ್ಟಿದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ರವಿ ಸೂರ್ಯನ ನೋಡಿ, ಏಯ್ ನೀನೇನೋ ಈ ಥರ ಹೊಸ ಥರ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಚೆನ್ನಾಗಿದೆಯೇನೋ, ಇದನ್ನೆಲ್ಲ ಮೀನಾ ಕೊಡಿಸಿದ್ದು, ಇನ್ಮೇಲೆ ಇದೇ ಥರ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನಂದಿಲ್ಲಿ ಬಿಡೋ, ಇವನೇನು ಹೊಸ ಮದುವೆ ಗಂಡ ಥರ ರೆಡಿಯಾಗಿದ್ದೇನಲ್ಲ ಅಂತ ಕೇಳ್ತಾನೆ. ಏಯ್ ನನ್ನ ಫ್ರೆಂಡು ಕಣ ಮದುವೆ ಹುಡುಗ, ಇದನ್ನು ನನಗೋಸ್ಕರನೇ ನನ್ನ ಫ್ರೆಂಡ್ ಕೊಡಿಸಿದ್ದಾನೆ ಅಂತಾನೆ. ಮನೋಜ್ ಆಗಂತಿರುವಾಗ ಅದೇನೇ ಅಲ್ವಾ, ನೀನೇನು ದುಡ್ಡು ಕೊಟ್ಟು ತಗೊಂಡಿಲ್ವಲ್ಲ. ಏಯ್ ನಿನ್ನಂತವನಿಗೂ ಕೂಡ ಈ ಥರದ ಫ್ರೆಂಡ್ ಇರ್ತಾರೇನೋ ಅಂತ ಸೂರ್ಯ ಕೇಳ್ತಾನೆ. ಏಯ್ ಅವ್ನಿಗಿರ್ಬಾರ್ದಾ, ನಿನ್ಗಾದ್ರೆ ಕಾರ್ ಓಡಿಸೋ ಫ್ರೆಂಡ್ಸ್ ಇದ್ದಾರೆ. ಮನೋಜ ಬಿಸ್ನೆಸ್ ಮ್ಯಾನು. ಮನೋಜ ನಿನ್ನ ಡ್ರೆಸ್ ತುಂಬಾ ಚೆನ್ನಾಗಿದೆ ಕಣ, ಆದಷ್ಟು ಬೇಗ ನೀನು ಮದುವೆ ಹುಡುಗನೇ ಆಗ್ಬಿಡ್ತೀಯ ಬಿಡು. ಅದಕ್ಕೆ ನೀನನ್ನು ದೇವಸ್ಥಾನಕ್ಕೆ ಬಾ ಅಂತ ಹೇಳಿದೆ, ನೀನು ಬರಲ್ಲ ಅಂತ ಹೇಳ್ತಿದೀಯಾ. ಪರವಾಗಿಲ್ಲ, ನಿನಗೋಸ್ಕರ ನಾನೇ ಬೇಡ್ಕೋತೀನಿ ಅಂತಾಳೆ ಶಾಂತಿ. ಆದಷ್ಟು ಬೇಗ ನಿನಗೆ ಮದುವೆ ಆಗುತ್ತೆ ಅಂತಿರೋವಾಗ ಇವತ್ತೇನಮ್ಮ ನನ್ನ ಮದುವೆ, ಆದರೆ ನಿನ್ನ ಹತ್ರ ನನಗೆ ಹೇಳೋಕ್ಕಾಗ್ತಿಲ್ಲ ಅಮ್ಮ, ಸಾರಿ ಅಮ್ಮ ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾನೆ ಮನೋಜ. ಅವನಾಗ ಅನ್ಕೋತಿರೋವಾಗ ಏನೋ ಯೋಚನೆ ಮಾಡ್ತಿದೀಯಾ ಅಂತಾಳೆ ಶಾಂತಿ. ಏನೂ ಇಲ್ಲ ಅಮ್ಮ, ಹಾಗ ಅಂದ್ಕೊಂಡು ಮನಸ್ಸಿನಲ್ಲೇ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ಮದುವೆನಲ್ಲಿ ಅಮ್ಮ ನೀವು ಇಬ್ಬರು ನನ್ನ ಜೊತೆ ಇರಲ್ಲ, ಸಾರಿ ಅಪ್ಪ ಅಂತ ಮನೋಜ್ ಅನ್ಕೋತಿರ್ತಾನೆ. ಆಗ ರಂಗನಾಥ್ ಅವರು ಎದ್ದು ನಿಂತು ಏನೋ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾರೆ. ಏನಾದರೂ ಹೇಳ್ಬೇಕಾ ಅಂತ ಕೇಳ್ತಾರೆ. ಏನಿಲ್ಲಪ್ಪ ಹೋಗ್ಬರ್ತೀನಿ ಅಂತ ಹೇಳಕ್ ಬಂದೆ ಅಂತಾನೆ. ಏನಪ್ಪ ಹೊಸದಾಗಿ ಹೋಗ್ಬರ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ, ಇಲ್ಲಿ ಏನೋ ಮಿಸ್ ಹೊಡಿತಿದೆಯಪ್ಪ, ಏನೋ ಸರಿ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಏನ್ರಿ ಸುಮ್ಮನೆ ಏನೇನೋ ಮಾತಾಡ್ತಾ ಇರಬೇಡಿ, ಟೈಮ್ ಆಗ್ತಿದೆ, ಬನ್ನಿ ಬೇಗ ಹೋಗೋಣ ಅಂತಾಳೆ ಮೀನಾ. ಸರಿನಪ್ಪ ಹೋಗ್ಬರ್ತೀವಿ ಅಂತ ಎಲ್ಲರೂ ಮದುವೆ ಫಂಕ್ಷನ್ಗೆ ಹೋಗ್ತಾರೆ. ಶಾಂತಿ ಮನೋಜ್ಗೆ ಯಾಕೋ ಏನಾಯ್ತು ಅಂತ ಕೇಳ್ತಾಳೆ. ಏನಿಲ್ಲಮ್ಮ ನಾನು ಇನ್ನು ಬರ್ತೀನಿ ಅಂತಾನೆ ಮನೋಜ. ನಾನು ಬರ್ತೀನಪ್ಪ ಅಂತ ಹೇಳಿ ಬಾಗ್ಲ ಹತ್ರ ಹೋಗಿ ಮತ್ತೆ ಶಾಂತಿ ಮತ್ತೆ ರಂಗನಾಥ್ ಅವ್ರನ್ನ ತಿರುಗಿ ನೋಡ್ತಾ ನಿಂತಿರ್ತಾನೆ. ಮನೋಜ್ ಹೋದ್ಮೇಲೆ ಏನು ಶಾಂತಿ ಒಂಥರ ಇದ್ದಾನಲ್ಲ ಮನೋಜ ಅಂತ ಕೇಳ್ತಾರೆ ರಂಗನಾಥ್ ಅವರು. ನನಗೆ ಅರ್ಥ ಆಗ್ತಿದ್ದೀರಿ, ಅವ್ನ ಫ್ರೆಂಡ್ಗೆಲ್ಲ ಮದುವೆ ಆಗ್ತಿದೆ, ಅದಕ್ಕೆ ಆ ರೀತಿ ಇದ್ದಾನೋ ಏನೋ. ಇವತ್ತು ಪೂಜೆ ಮುಗಿಸ್ಕೊಂಡು ಬಂದು ಆದಷ್ಟು ಬೇಗ ಅವ್ನಿಗೊಂದು ಒಳ್ಳೆ ಹುಡುಗಿನ ಹುಡುಕ್ಬೇಕು. ನಾನು ಬರ್ತೀನಿ ಅಂತ ಶಾಂತಿನೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾಳೆ. ಕನಗ ಈ ಸೀರೆ ಉಟ್ಕೊಂಡ್ಬಿಡು ಕನಗ ಅಂತ ಅಲ್ಲಿರೋರೆಲ್ಲ ಹೇಳ್ತಾನೆ ಇದ್ರು. ಕನಗ ನನಗೆ ಬೇಡ ಬೇಡ ಅಂತ ಎಲ್ಲರೂ ಓಡಾಡಿಸ್ತಾ ಇರ್ತಾಳೆ. ಆಗಲಿಗೆ ದೇವಿಕಾ ಅವ್ರು ಬಂದು ಏನಾಯ್ತಮ್ಮ ಅಂತ ಕೇಳ್ತಾರೆ. ಮಮ್ಮಿ ನನಗೆ ಈ ಸೀರೆ ಎಲ್ಲ ಬೇಡ ಮಮ್ಮಿ, ನಾನು ಹೀಗೆ ಇರ್ತೀನಿ ಅಂತ ಕನಗ ಹೇಳ್ತಾಳೆ. ನಾನು ಈಗಲೇ ಫ್ರಿಜ್ ನೋಡೋಕೆ ಹೋಗ್ತೀನಿ ಅಂತಿರೋವಾಗ ಕನಗ ಸ್ವಲ್ಪ ಇರು, ಅವರೇ ಇಲ್ಲಿಗೆ ಬರ್ತಾರೆ, ಅವ್ರ ಜೊತೆನೇ ನಿನಗೆ ಮ್ಯಾರೇಜ್ ನಡೀತಿರೋದು ಅಂತ ಹೇಳ್ತಾರೆ. ಮ್ಯಾರೇಜಾ ನನಗ ಅಂತ ಕನಗ ಕೇಳ್ತಾಳೆ. ಹೌದು ಮಗಳೇ, ಮನೋಜ್ ಅವರೇ ನಿನ್ನ ಹಸ್ಬೆಂಡು, ಆಮೇಲೆ ದಿನ ನೀನು ಅವ್ರ ಜೊತೆ ಹೋಗಿ ಫ್ರಿಜ್ನ ನೋಡ್ತಾನೆ ಇರ್ಬೋದು, ಓಕೆನಾ ಅಂತಿರೋವಾಗಲೇ ದೇವಿಕಾಗೆ ಫೋನ್ ಬರುತ್ತೆ. ಈಗ ನೀನು ಸೀರೆ ಉಡ್ಸಿಸ್ಕೊಂಡ್ಬಿಡು ಹಾಗಂದ್ಕೊಂಡು ದೇವಿಕಾ ಹೊರಗೆ ಬರ್ತಾರೆ. ಈ ಕಡೆ ಆಗಲೇ ಮೀನಾ ಸೂರ್ಯ ಹೂ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಮೀನಾ ಇನ್ನು ಎಷ್ಟೊತ್ತಾಗುತ್ತಮ್ಮ ಅಂತ ಕೇಳ್ತಾರೆ ದೇವಿಕಾ. ಆದಷ್ಟು ಬೇಗ ಮುಗಿದೋಗುತ್ತೆ ಮೇಡಮ್, ಏನ್ರಿ ಬನ್ನಿ ಇಲ್ಲಿ ಅಂತ ಕರೀತಾಳೆ. ಬಂದೆ ಅನ್ಕೊಂಡು ಸೂರ್ಯ ತಿರುಗಿ ನೋಡ್ತಾನೆ. ಮೇಡಮ್ ನೀವಾ ಅಂತ ಹೇಳ್ತಿರೋವಾಗ ಏನ್ರಿ ಇವ್ರು ನಿಮಗೆ ಮೊದಲೇ ಗೊತ್ತಾ ಅಂತ ಕೇಳ್ತಾಳೆ ಮೀನಾ. ಗೊತ್ತಿದ್ದಾರೆ ಮೀನಾ, ಇವ್ರು ನನ್ನ ಕಾರ್ನಲ್ಲಿ ಬಾಡಿಗೆಗೆ ಬಂದಿದ್ರು ಅಂತ ಹೇಳ್ತಾನೆ. ಮೇಡಮ್ ನಾನು ನೆನಪಿದೆಯಾ, ಒಂದ್ಸರಿ ನಿಮ್ಮ ಮಗಳು ದಿಢೀರಂತ ಕಾರ್ ಇಲ್ದು ಹೊರಟೋಗಿದ್ಲಲ್ಲ, ನಾವು ಹುಡುಕಿದ್ವಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ ನೆನಪಿದೆಯಪ್ಪ, ನೀವೇನು ಇಲ್ಲಿ ಅಂತ ಕೇಳ್ತಾರೆ ದೇವಿಕಾ. ಮೇಡಮ್ ಇವ್ರು ನನ್ನ ಹಸ್ಬೆಂಡು ಅಂತಾಳೆ ಮೀನಾ. ಓ ಹೌದಾ, ಸರಿ ಸರಿ, ಹೇಗಿದೆಯಪ್ಪ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಮೇಡಮ್ ಅಂತ ಸೂರ್ಯ ಹೇಳ್ತಿರೋವಾಗ ಒಳ್ಳೆ ಕೆಲಸನಪ್ಪ, ಹುಡ್ಕೊಟ್ಬಿಟ್ಟಿಯಲ್ಲ ಅಂತ ಹೇಳ್ತಾರೆ. ಇವತ್ತು ಅವಳೇನೆ ಮದುವೆ ಅಂತಿರೋವಾಗ ಹೌದಾ ಮೇಡಮ್, ತುಂಬ ಸಂತೋಷ ಮೇಡಮ್, ನಾನು ಹೋಗಿ ಕೆಲಸ ಮುಗಿಸ್ತೀನಿ ಅಂತ ಹೋಗ್ತಾನೆ ಸೂರ್ಯ. ಈ ಕಡೆ ರವಿ ಶ್ರುತಿ ಕೂಡ ಬರ್ತಾರೆ. ಸೂರ್ಯ ಅಂತಿರೋವಾಗ ಲೇ ಏನು ನನ್ನ ಜೊತೆನೇ ಬಂದೇ ಇಲ್ಲ, ಇಷ್ಟೊಂದು ಲೇಟಾಗಿ ಬರ್ತಿದ್ಯಾ ಅಂತ ಕೇಳ್ತಾನೆ ಸೂರ್ಯ. ರೆಸ್ಟೋರೆಂಟ್ಗೆ ಹೋಗಿ ಫುಡ್ನೆಲ್ಲ ರೆಡಿ ಮಾಡಬಾರ್ದಾ ಹಾಗಂತ ರವಿ ಹೇಳ್ತಾನೆ. ಹಾಯ್ ಮ್ಯಾಮ್, ನೀವು ಹೇಳಿದ ಡಿಶ್ನೆಲ್ಲನೂ ರೆಡಿ ಮಾಡಿ ತೊಗೊಂಡು ಬಂದಿದ್ದೀವಿ, ಇದನ್ನೆಲ್ಲ ಎಲ್ಲಿ ಸೆಟ್ ಮಾಡೋದು ಅಂತ ಶ್ರುತಿ ಕೇಳ್ತಾಳೆ. ಮೇಲ್ ಸೆಟ್ ಮಾಡಿಬಿಡಿ ಅಂತ ದೇವಿಕಾ ಹೇಳ್ತಾರೆ. ಬಾಯ್ಸ್ ಮೇಲೋಗಿ ಸೆಟ್ ಮಾಡಿ ಅಂತ ಶ್ರುತಿ ಹೇಳ್ತಾಳೆ. ರವಿ ಇವ್ರು ನನ್ಗೆ ಗೊತ್ತಿರೋ ಮೇಡಮ್ ಕಣೋ ಅಂತಾನೆ ಸೂರ್ಯ. ಮೇಡಮ್ ಇವನು ನನ್ನ ತಮ್ಮ, ಇವಳು ನನ್ನ ತಮ್ಮನ ಹೆಂಡತಿ ಅಂತ ಪರಿಚಯ ಮಾಡಿಸ್ತಾನೆ. ಆಗ ದೇವಿಕಾ ನಮ್ಮ ಮನೆ ಮದುವೆನಲ್ಲಿ ನಿಮ್ಮ ಫ್ಯಾಮಿಲಿನೇ ಸೇರಿ ವರ್ಕ್ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಹೌದು ಮೇಡಮ್, ನಿಮ್ಮ ಮನೆ ಮದುವೆಲಿ ಜಮಾಯಿಸ್ಬಿಡೋದೆ ಅಂತಾನೆ ಸೂರ್ಯ. ತುಂಬ ಸಂತೋಷನಪ್ಪ ಹಾಗಂತ ದೇವಿಕಾ ಹೇಳ್ತಾರೆ. ಓಕೆ ಮೇಡಮ್, ನಾವು ಹೋಗಿ ಮೇಲೆಲ್ಲ ಸೆಟ್ ಮಾಡ್ತೀವಿ ಅಂತ ಶ್ರುತಿ ಹೇಳ್ತಾಳೆ. ನಾನು ಈ ಹೂ ಎಲ್ಲ ತೊಗೊಂಡು ಬರ್ತೀನಿ ಅಂತ ಸೂರ್ಯನೂ ಹೇಳ್ತಾನೆ. ಮನೋಜ್ ಮದುವೆಗೆ ರೋಹಿಣಿನೂ ಕೂಡ ಬರ್ತಾಳೆ. ಹೈ ಮೇಡಮ್, ನಾನು ರೋಹಿಣಿ ಅಂತ ಮೇಕಪ್ ಆರ್ಟಿಸ್ಟ್, ಶ್ರುತಿಯವ್ರು ಹೇಳಿರ್ಬೇಕಲ್ವಾ ಅಂತ ಕೇಳ್ತಾಳೆ. ಹಾಂ ಶ್ರುತಿಯವ್ರು ಹೇಳಿದ್ದಾರೆ, ಪರವಾಗಿಲ್ಲ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನನ್ನ ಮಗಳು ಒಳಗಿದ್ದಾಳೆ, ಅವಳ ಬಗ್ಗೆ ಶ್ರುತಿಯವ್ರು ನಿಮಗೆ ಎಲ್ಲನೂ ಹೇಳಿರ್ಬೇಕಲ್ವಾ ಅಂತ ದೇವಿಕಾ ಕೇಳ್ತಾಳೆ. ಹೇಳಿದ್ರು ಮೇಡಮ್ ಅಂತ ರೋಹಿಣಿ ಹೇಳ್ತಾಳೆ. ಅವಳು ಕೋಆಪ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಹಾಗಂತ ದೇವಿಕಾ ಹೇಳ್ತಿರುವಾಗ ಅವಳು ಕೂಡ ಒಂದು ಮಗು ಥರ ಅಲ್ವಾ ಮೇಡಮ್, ನಾನು ನೋಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾಳೆ. ಮೇಡಮ್ ಮೇಕಪ್ ಎಲ್ಲ ಮುಗಿದ್ಮೇಲೆ ನಿಮ್ಮನ್ನು ಕರಿತೀನಿ, ಏನಾದರೂ ಕರೆಕ್ಷನ್ಸ್ ಇದ್ದರೆ ಆಗ ನೀವು ಬಂದು ಹೇಳಿ ಅಂತ ಹೇಳೋಗ್ತಾಳೆ ರೋಹಿಣಿ. ರೋಹಿಣಿ ಹೋಗಿ ಹಾಯ್ ಕನಗ ಅಂತ ಹೇಳ್ತಾಳೆ. ಹಾಯ್, ಇವತ್ತು ನನ್ನ ಮ್ಯಾರೇಜ್ ಅಂತ ಕನಗ ಹೇಳ್ತಾಳೆ. ಅದಕ್ಕೆ ನೀನು ತುಂಬ ಚೆನ್ನಾಗಿ ಕಾಣಬೇಕಲ್ವಾ, ನೀನು ಈ ಮೇಕಪ್ನೆಲ್ಲನೂ ಮಾಡಿಸ್ಕೋಬೇಕು ಅಂತ ಹೇಳ್ತಾಳೆ.
ಮೇಕಪ್ಪ ನನಗೆ ಬೇಡ ಅಂತ ಕನಗ ಹೇಳ್ತಿರೋವಾಗ ನನ್ನ ಹತ್ರ ತುಂಬಾ ಕಲರ್ಸ್ ಇವೆ, ಇದನ್ನೆಲ್ಲ ಹಾಕಿ ನೀನು ನಾ ಡಾಲ್ ಥರ ರೆಡಿ ಮಾಡ್ತೀನಿ ಅಂತಾಳೆ. ಏನು ಟೆಡಿವೇರ್ ಥರನ ಅಂತ ಕನಗ ಹೇಳ್ತಾಳೆ. ಹೌದು ಬಾ ಕೂತ್ಕೋ, ನೀನು ಮದುವೆ ಹುಡುಗನ ಜೊತೆ ಚೆನ್ನಾಗಿ ಕಾಣಬೇಕಲ್ವಾ ಅಂತೇಳಿ ರೋಹಿಣಿ ಕನಗಾಗೆ ಮೇಕಪ್ ಮಾಡ್ತಾಳೆ. ಕನಗ ಒಂದೇ ಒಂದು ನಿಮಿಷ, ನಾನು ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಎಲ್ಲಿಗೆ ಅಂತಿರೋವಾಗ ನಿಮ್ಮ ಅಮ್ಮನ ನೋಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಬರ್ತಾಳೆ. ಆಗ ಅಲ್ಲಿ ಸೂರ್ಯ ಮೀನಾ ಇಬ್ರು ಹೂವಿನ ಅಲಂಕಾರ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಶ್ರುತಿ ಕೂಡ ಬರ್ತಾಳೆ. ರೋಹಿಣಿ ನೀವು ಯಾವಾಗ ಬಂದ್ರಿ ಅಂತಿರೋವಾಗ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದೆ ಅಂತಾಳೆ ರೋಹಿಣಿ. ಸೂರ್ಯ ಅವರೇ ನಾನೇನೆ ರೋಹಿಣಿನ ರೆಕಮೆಂಡ್ ಮಾಡಿದ್ದು ಅಂತಾಳೆ ಶ್ರುತಿ. ಮೀನಾ ಹೇಳಿದ್ಲು ಅಂತ ಸೂರ್ಯ ಹೇಳ್ತಾನೆ. ಹೇಗಿದೆಯಾ ರವಿ ಅಂತ ರೋಹಿಣಿ ಕೇಳ್ತಾಳೆ. ಚೆನ್ನಾಗಿದ್ದೀನಿ ಅಂತಾನೆ ರವಿ. ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಾಗಿ ಮೀಟ್ ಮಾಡ್ತಿದ್ದೀವಿ ಅಂತಾಳೆ ರೋಹಿಣಿ. ಒಟ್ಟಿಗೆ ಮೀಟ್ ಮಾಡ್ಬೋದು ಅಷ್ಟೇ, ಇನ್ಮೇಲೆ ಒಂದಾಗಿರೋಕ್ಕಂತೂ ಆಗಲ್ವಲ್ಲ. ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದೀರಂತಲ್ಲ ಅಂತ ಕೇಳ್ತಾನೆ ಸೂರ್ಯ. ಆದರೆ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ, ಇದು ಒಳ್ಳೆ ಮದುವೆ ಸೀಸನು, ಚೆನ್ನಾಗಿ ಸಂಪಾದನೆ ಆಗುತ್ತೆ, ಮತ್ತೇನಕ್ಕೆ 5 ಲಕ್ಷ ಕೊಟ್ರೇ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದು ಹಾಗಂತ ಸೂರ್ಯ ಕೇಳ್ತಿರುವಾಗ, ಮೀನಾ ಅವರೇ ನಾನು ಕೊಟ್ಟಿರೋ ದುಡ್ಡನ್ನು ತಾನೇ ನಾನು ಕೇಳ್ತಿರೋದು, ನಾನು ಇಲ್ಲಿಗೆ ಕೆಲಸದ ಮೇಲೆ ಬಂದಿದ್ದೀನಿ, ಸುಮ್ಮನೆ ಇಲ್ಲದೇ ಇರೋ ಪ್ರಾಬ್ಲಮ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಬಿಡಿ ಅಂತ ಹೇಳಿ ಅಂತಾಳೆ. ಏನ್ರಿ ನಮ್ಮ ಮನೆ ವಿಷಯನೆಲ್ಲ ಮಾತಾಡೋ ಜಾಗನ ಇದು, ನಾವು ಕೆಲಸದ ಮೇಲೆ ತಾನೇ ಬಂದಿರೋದು ಅಂತ ಮೀನಾ ಹೇಳ್ತಾಳೆ. ಲೇ ಏನಾದರೂ ಪ್ರಾಬ್ಲಮ್ ಆದರೆ ನಮಗೇನೆ ತಾನೇ ಕೆಟ್ಟ ಹೆಸರು, ಸ್ವಲ್ಪ ಹೊತ್ತು ಸುಮ್ಮನಿರೋ ಅಂತಾನೆ ರವಿ. ರೋಹಿಣಿ ಮುಗೀತಾ ಅಂತ ದೇವಿಕಾ ಬಂದು ಕೇಳ್ತಾರೆ. ಮೇಡಮ್ ಆಲ್ಮೋಸ್ಟ್ ಮುಗೀತು, ನೀವು ಬಂದು ಕರೆಕ್ಷನ್ಸ್ ಮಾಡಿಬಿಟ್ರೆ ನಾನು ಪೂರ್ತಿಯಾಗಿ ಮುಗಿಸ್ತೀನಿ ಅಂತಾಳೆ ರೋಹಿಣಿ. ಏನ್ರಿ ನಿಮಗೆ ಸ್ವಲ್ಪ ಹೊತ್ತು ಸುಮ್ಮನಿರೋಕ್ಕಾಗಲ್ವಾ ಅಂತ ಮೀನಾ ಹೇಳ್ತಾಳೆ. ಹಾಗಲ್ಲ ಮೀನಾ, ಏನಕ್ಕೆ ಪಾರ್ಲರಮ್ಮ ದುಡ್ಡು ಕೊಟ್ರೇನೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅವ್ರ ಜೀವನ ಅವ್ರು ನೋಡ್ಕೋತಾರೆ, ನಾವು ಬಂದಿರೋ ಕೆಲಸ ಮಾತ್ರ ನೋಡ್ಕೊಂಡು ಹೋಗ್ಬೇಕು ಹಾಗಂತ ಮೀನಾ ಹೇಳ್ತಾಳೆ. ಅದು ಕರೆಕ್ಟೇನೆ, ಆದರೆ ಈ ಮನೋಜ ದುಡ್ಡನ್ನ ಹೇಗೆ ರೆಡಿ ಮಾಡ್ತಾನೆ, ಇವನನ್ನ ಏಮಾರಿಸಿರೋ ಥರ ಇವನು ಹೋಗಿ ಯಾರನ್ನಾರು ಒಂದು ಹುಡುಗಿನ ಏಮಾರಿಸಿ ದುಡ್ಡು ತೊಗೊಂಡು ಬರ್ಬೇಕಷ್ಟೇ ಅಂತಾನೆ ಸೂರ್ಯ. ಕನಗಾಗೆ ಬಳೆ ಹಾಕೋಕೆ ಹೋಗ್ತಾಳೆ ರೋಹಿಣಿ. ನನಗಿದೆಲ್ಲ ಬೇಡ, ನೀನೇ ಹಾಕು ಅಂತ ಕನಗ ಹೇಳ್ತಾಳೆ. ನೀನು ಮದುವೆ ಹುಡುಗಿ, ನೀನು ಇದನ್ನೆಲ್ಲ ಹಾಕೋಬೇಕು ಅಂತ ರೋಹಿಣಿ ಹೇಳ್ತಿರೋವಾಗ, ನೀನು ಹಾಕೋ ನಾವಿಬ್ರು ಮದುವೆ ಆಗೋಣ ಬಾ ಅಂತ ಕನಗ ಹೇಳ್ತಾಳೆ. ಕನಗ ಹಾಗೆಲ್ಲ ಆಡಬಾರ್ದು, ಹಾಕಿಸ್ಕೊ ಅಂತ ದೇವಿಕಾ ಹೇಳ್ತಾರೆ. ಪರವಾಗಿಲ್ಲ ಕನಗ, ಇದನ್ನು ಹಾಕೊಂಡ್ರೆ ನೀನು ತುಂಬಾ ಚೆನ್ನಾಗಿ ಕಾಣ್ತೀಯ ನೋಡು ಅಂತ ಹೇಳಿ ರೋಹಿಣಿ ಕನಗಗೆ ಬಳೆ ತೋರಿಸ್ತಾಳೆ. ಈ ಕಡೆ ಮೀನಾ, ಏನ್ರಿ ಇವ್ರು ಎಷ್ಟೊಂದು ದೊಡ್ಡ ಶ್ರೀಮಂತರು, ಮನೆಯಲ್ಲಿ ಯಾಕೆ ಮದುವೆ ಮಾಡ್ತಿದ್ದಾರೆ, ಅದು ಸಿಂಪಲ್ ಆಗಿ ಅಂತಾಳೆ. ಆ ಹುಡುಗಿಗೆ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಮೀನಾ, ನಾನು ಹೇಳಿದ್ನಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹೌದಲ್ವಾ ಮದುವೆ ಹುಡುಗ ಒಪ್ಕೊಂಡಿದ್ದಾನಲ್ಲ ಅಂತ ಮೀನಾ ಕೇಳ್ತಾಳೆ. ಇಷ್ಟೊಂದು ಆಸ್ತಿ ಎಲ್ಲ ಇದೆ, ಒಪ್ಕೋದೇನೆ ಇನ್ನೇನು ಮಾಡ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಅವ್ರಾಗ ಅಂತಿರೋವಾಗೆ ಮನೋಜ್ ಕಾರು ಅಲ್ಲಿಗೆ ಬರುತ್ತೆ. ಈ ಕಡೆ ಮೀನಾ ನೀರು ಕುಡಿತಾ ಇರ್ತಾಳೆ. ಏನ್ ಮೀನಾ ನೀನು ಬರೀ ನೀರನ್ನೇ ಕುಡಿತಿದ್ಯಾ, ಅದಕ್ಕೆ ಮನೆಯಲ್ಲೇ ತಿಂಡಿ ತಿನ್ನು ಅಂತ ಹೇಳಿದೆ, ನೀನು ಎಲ್ಲಿ ಕೇಳ್ತೀಯಾ, ಇಲ್ಲಾದರೂ ಸ್ವಲ್ಪ ತಿನ್ನು ಅಂತಿರೋವಾಗ, ಬೇಡ ರೀ ಅದನ್ನೆಲ್ಲ ಗೆಸ್ಟ್ಗೆ ತಂದಿರೋದು ಅಂತ ಮೀನಾ ಹೇಳ್ತಾಳೆ. ಮೀನಾ ಮರಿ ನಾನು ಎಲ್ರಿಗೂ ಸೇರಿಸೇ ತಂದಿರೋದು, ರವಿ ಇದಕ್ಕೆ ಸ್ವಲ್ಪ ತಿಂಡಿ ಹಾಕ್ಕೊಡಿ ಅಂತ ಶ್ರುತಿ ಹೇಳ್ತಾಳೆ. ಈ ಕಡೆ ಮನೋಜ್ ಬಾಗ್ಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಪಪ್ಪರಪ್ಪ ಮನೋಜ್ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಜ್ಯೋತಿಷಿ ಕೇಳ್ತಾರೆ. ನಾನು ಮಾಡ್ತಿರೋ ಸರಿನೋ ತಪ್ಪು ಅಂತ ಗೊತ್ತಾಗ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ಇವ್ರ ಜೀವನದಲ್ಲಿ ಮಾಡ್ತಿರೋ ಕರೆಕ್ಟಾಗಿರೋ ಕೆಲಸ ಅಂದರೆ ಇದೊಂದೇನೆ, ಈ ಮದುವೆ ಆದಮೇಲೆ ಇವ್ರ ಜೀವನ ಎಲ್ಲಿಗೋ ಹೋಗುತ್ತೆ ಹಾಗಂತ ಜ್ಯೋತಿಷಿ ಹೇಳ್ತಾರೆ. ಬಾಸ್ ಈಗ ಒಳಗೋಗೋಣ ಅಂತ ಛಾಯಾ ಹೇಳ್ತಾಳೆ. ಮನೋಜ್ ಬರ್ತಿದ್ದಂಗೆ ದೇವಿಕಾ ಅವ್ರು ಬಂದು ಬನ್ನಿ ಹೇಳಿ ಅಂದರೆ ದೇವಿ ಆ ಆರತಿ ತಗೊಂಡ್ವಾ ಅಂತ ಹೇಳ್ತಾರೆ. ಮನೋಜನ್ಗೆ ಆರತಿ ಮಾಡಿ ದೃಷ್ಟಿ ತೆಗೆದು ದೇವಿಕಾ ಮನೋಜನ್ನ ವೆಲ್ಕಮ್ ಮಾಡ್ತಾರೆ. ಈ ಕಡೆ ಮೀನಾ ನನ್ನ ತಿಂಡಿ ಬೇಡ ಅಂತಿರೋವಾಗ, ಅದಕ್ಕೆ ತಿಂದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಆದರೂ ಹೇಳಿ ಅಂತ ರವಿ ಹೇಳ್ತಾನೆ. ನನಗೆ ಬೇಡ ಅಂತಿರೋವಾಗ, ನಾನು ತಿನ್ನಿಸ್ತೀನಿ ಅಂತ ಸೂರ್ಯ ಪ್ಲೇಟ್ ಇಟ್ಕೊಂಡು ಮೀನಾ ಹಿಂದೆ ಹೋಗ್ತಾನೆ. ಈ ಕಡೆ ಮನೋಜ್ ಬರ್ತಿರೋವಾಗ, ಪಪ್ಪರಪ್ಪ ಮನೋಜ್ ಬಲ್ಗಾಲಿಟ್ಟು ಒಳಗೋಗಿ, ಇದಾದ್ಮೇಲೆ ನಿಮ್ಮ ಲೈಫ್ ಎಕ್ಸ್ಪ್ರೆಸ್ ವೇಗದಲ್ಲಿ ಬದಲಾಗ್ಬಿಡುತ್ತೆ ಅಂತ ಹೇಳ್ತಾರೆ ಜ್ಯೋತಿಷಿ. ಇವರೇ ಮದುವೆ ಹುಡುಗ ಅಂತ ದೇವಿಕಾ ಎಲ್ರಿಗೂ ಪರಿಚಯ ಮಾಡಿಸ್ತಾರೆ. ಕನಗ ರೆಡಿ ಆಗ್ತಿದ್ದಾಳೆ. ನಿಮ್ಮ ರೂಮು ಮೇಲಿದೆ, ನೀವು ಹೋಗಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ನಿಮ್ಮನ್ನ ನಾವೇ ಕರಿತೀವಿ ಅಂತ ಹೇಳ್ತಾರೆ. ಸೂರ್ಯ ಮೀನಾಗೆ ಒಂದು ಕಡೆ ತಿಂಡಿ ತಿನ್ನು ಅಂತ ಬಲವಂತ ಮಾಡಿ ತಿನ್ನಿಸ್ತಿರುವಾಗ, ಈ ಕಡೆ ಮನೋಜ ಅದೇ ದಾರಿನಲ್ಲಿ ಅವ್ನು ಇನ್ನೊಂದು ರೂಮ್ಗೆ ಹೋಗ್ತಾನೆ. ಅಳಿ ಅಂದರೆ ಟಿಫನ್ ರೆಡಿಯಾಗಿದೆ. ಅವ್ರಾಗ ಅಂತಿರೋವಾಗ, ಬೇಡ ಆಂಟಿ ನನಗೆ ಈಗಲೇ ಹಸುವಾಗ್ತಿಲ್ಲ ಅಂತಾನೆ ಮನೋಜ. ನಾನು ಆಮೇಲೆ ತಿಂತೀನಿ ಅಂತಿರೋವಾಗ, ಬ್ರೋ ನನಗೆ ಹಸುವಾಗ್ತಿದೆ ಅಂತ ಪಾಕ್ ಫ್ರೆಂಡ್ ಹೇಳ್ತಾನೆ. ನಾನು ಈಗಲೇ ಕಾಫಿ ಕಳಿಸ್ಕೊಡ್ತೀನಿ ಅಂತ ದೇವಿಕಾ ಹೋಗ್ತಾರೆ. ಇನಾ ಅಂತ ಕರಿತಿರೋವಾಗ, ಹೇಳಿ ಮೇಡಮ್ ಅಂತ ಸೂರ್ಯ ಓಡ್ಬರ್ತಾನೆ. ಮದುವೆ ಹುಡುಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆ ಕಾಫಿ ಕೊಡಬೇಕು ಅಂತ ಹೇಳ್ತಾರೆ. ಸರಿ ಮೇಡಮ್ ನಾನು ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಾನೆ. ಎಲ್ಲರೂ ಇದೇ ರೂಮಲ್ಲಿ ಇದ್ದಾರೆ, 4 ಕಾಫಿ ಅಂತ ಹೇಳೋಗ್ತಾರೆ. ಮೀನಾ ನೀನು ತಿಂತಾ ಇರೋ ನಾನು ನೋಡ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ. ಸೂರ್ಯ ಈ ಕಡೆ ಕಾಫಿ ತಗೊಂಡು ಹೋಗ್ತಿರೋವಾಗ ಶ್ರುತಿ, ಸೂರ್ಯ ಅವರೇ ಯಾರಿಗೆ ಕಾಫಿ ಅಂತ ಕೇಳ್ತಾಳೆ. ಮದುವೆ ಹುಡುಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಂತೆ ಅವ್ರಿಗೆ ಅಂತಾನೆ ಸೂರ್ಯ. ಇವರೇನೇ ತಗೊಂಡೋಗಿ ಕೊಡ್ತಾರೆ ಬಿಡಿ ಅಂತ ಹೇಳ್ತಿರೋವಾಗ, ಅವ್ರವ್ರ ಕೆಲಸ ಮಾಡಲಿ ಬಿಡು ಸೋಂಪ ಬಿಡಿ, ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಸೂರ್ಯ ಮನೋಜ್ ರೂಮ್ಗೆ ಕಾಫಿ ತೊಗೊಂಡೋಗ್ತಾನೆ. ಅವ್ನು ಹೋಗ್ತಿರುವಾಗಲೇ ಒಬ್ರು ಬಂದು, ಏನಪ್ಪ ಈ ಕಾಫಿನ ನಾನು ತೊಗೊಂಡೋಗ್ತೀನಿ, ಮದುವೆ ಹುಡುಗನ್ನ ನೋಡಬೇಕು ಅಂತ ಹೇಳ್ತಾರೆ. ಸರಿ ನಮ್ಮ ತೊಗೊಂಡೋಗಿ ಅಂತ ಸೂರ್ಯ ಅವ್ರ ಕೈಲಿ ಕಾಫಿ ಕೊಟ್ಟು ಕಳಿಸ್ತಾನೆ. ಅವರು ಒಳಗೋಗಿ ಇಲ್ಲಿ ಯಾರು ಮದುವೆ ಹುಡುಗ ಅಂತ ಕೇಳ್ತಾರೆ. ಇವರಿನೇ ಅಂತ ತೋರಿಸ್ತಿರೋವಾಗ, ಲಕ್ಷಣವಾಗಿದೆಯಪ್ಪ ಅಂತ ಹೇಳ್ಕೊಂಡು ಹೋಗ್ತಾರೆ. ಮನೆಯಿಂದ ಬರ್ಬೇಕಾದ್ರೇನೆ ನಮ್ಮ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳ್ಬಿಟ್ಟೆ ಬಂದೆ ಅಂತ ಮನೋಜ ಫೀಲ್ ಮಾಡ್ಕೋತಿರ್ತಾನೆ. ಸರಿ ನಾವು ಹೊರಗೋಗಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ
ಪಾರ್ಕ್ ಫ್ರೆಂಡ್ ಮತ್ತೆ ಛಾಯಾ ಹೇಳ್ತಾರೆ. ಇಬ್ರು ಹೊರಗೆ ಬಂದು ಮಗ್ ನೋಡ್ತಿರೋವಾಗ ಸೂರ್ಯ ಅಲ್ಲಿ ಓಡಾಡ್ತಿರೋದನ್ನ ನೋಡ್ಬಿಡ್ತಾರೆ. ಸರ್ ಅಲ್ಲಿ ನೋಡಿ ಅಂತ ಛಾಯಾ ಹೇಳ್ತಿರೋವಾಗ್ಲೇ ಅಲ್ಲಿಗೆ ಮೀನಾ, ಶ್ರುತಿ, ರವಿ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ನಿಂತ್ಕೋತಾರೆ. ಪಾರ್ಕ್ ಫ್ರೆಂಡ್ ಮತ್ತೆ ಛಾಯಾ ಕೆಳಗೆ ಕೂತ್ಕೋತಾರೆ. ಸರ್ ಏನು ಸರ್ ಮಾಡ್ತಿದ್ದೀರಾ ಅಂತಿರೋವಾಗ, ಅಯ್ಯೋ ಬಮ್ಮ ಇಲ್ಲಿರೋದೇ ತಪ್ಪು, ತುಂಬ ಡೇಂಜರ್ ಅಂತ ಹೇಳಿ ಅಂಬೆಗಾಲಿ ಇಟ್ಕೊಟ್ಟು ಮೆಟ್ಲತ್ತಿ ಒಳಗೋಗ್ತಾರೆ. ಸರ್ ರೂಮ್ ಬಂದ್ಬಿಡ್ತು ಸರ್ ಅಂತ ಛಾಯಾ ಎಚ್ಚರಿಸ್ತಾಳೆ. ಹೌದಲ್ವಾ ಅಂತೇಳಿ ಪಾರ್ಕ್ ಫ್ರೆಂಡು ರೂಮ್ ಒಳಗೆ ಓಡೋಗ್ತಾನೆ. ಬ್ರೋ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಬಾಸ್ ಬಾಸ್ ಅಲ್ಲಿ ಅಂತ ಛಾಯಾ ಹೇಳ್ತಾ ಇರ್ತಾಳೆ. ಏನಿದೆ ಇಬ್ರು ಏನು ಮಾತಾಡ್ದೆ ಈ ತರ ಆಡ್ತಿದ್ದೀರಲ್ಲ ಅಂತ ಜ್ಯೋತಿಷಿ ಕೇಳ್ತಾರೆ. ಈಗ ಸೀನು ರಿಲ್ಯಾಕ್ಸ್ ಮಾಡ್ಕೊಂಡು ಪಪ್ಪಾರಪ್ಪ ಮನೋಜನ್ ಕತೆ ಪಪ್ಪಾರಪ್ಪನೇ ಆಗ್ತಿದೆ. ಅವನಾಗಂತಿರುವಾಗ ಏನ್ ಬ್ರೋ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಸೀನು ಉಸಿರು ಹೇಳ್ಕೊಂಡು ಕೆಳಗಡೆ ಸೂರ್ಯ ಮೀನಾ ಇದ್ದಾರೆ ಅಂತ ಹೇಳ್ತಾನೆ. ಮನೋಜ ಬೈದಿಂದ ಎದ್ದೇಳ್ತಾನೆ. ಯಾರವರು VIP ನ ಅಂತ ಜ್ಯೋತಿಷಿ ಕೇಳ್ತಾರೆ. ಅವರು VIP ಅಲ್ಲ, ಬಾಸ್ ತಮ್ಮ ಮತ್ತೆ ಅವ್ರ ವೈಫು ಹಾಗಂತ ಛಾಯಾ ಹೇಳ್ತಾರೆ. ಅವ್ರೇನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಮನೋಜ ಕೇಳ್ತಾನೆ. ಗೊತ್ತಿಲ್ಲ ಬ್ರೋ, ಕೆಳಗಡೆ ಇದ್ದಾರೆ ಇಬ್ರು, ನೀವಂತೂ ಸರಿಯಾಗಿ ಸಿಕ್ಕಾಕೊಂಡ್ರಿ ಬ್ರೋ ಹಾಗಂತ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ್ಲೇ ಮನೋಜ ಅಯ್ಯಯ್ಯೋ ನಾನು ಇಲ್ಲಿಂದ ಹೇಗಾದ್ರು ತಪ್ಪಿಸ್ಕೊಂಡು ಓಡೋಗ್ತೀನಿ ಅಂತ ಮನೋಜ ಸೋಫಾ ಮೇಲೆಲ್ಲ ಹತ್ತಿ ಕಿಟಕಿ ಬಾಗಿಲುಗಳನ್ನೆಲ್ಲ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಯ್ಯಯ್ಯೋ ಏನಪ್ಪ ಮಾಡಿ, ನಾನು ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೊಂಡು ಹೋಗಲೇಬೇಕು. ಸೂರ್ಯನ್ಗೆ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗಿದೋಯ್ತು ಅಂತ ಮನೋಜ ಓಡೋಗೋಕ್ಕೆ ಟ್ರೈ ಮಾಡ್ತಾ ನಿಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.